ಹೇಳ್ತಾ ಇದೀವಿ. ಓಕೆ, ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತೀನಿ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಈ ಕಂಪನಿ ಸಿಸ್ಟಮ್ ಏನು, ಈ ಕಂಪನಿ ಏನು, ಮತ್ತೆ ಇದರ ಅವಶ್ಯಕತೆ ನಮಗೇನಿದೆ. ಈಗ ಆಲ್ರೆಡಿ ನಾವು ಬಹಳಷ್ಟು ಪ್ರಾಡಕ್ಟ್ ಬಗ್ಗೆ ಪ್ರತಿ ದಿವಸ ನಾವು ಅವೇರ್ನೆಸ್ ಕೊಟ್ಟಿದ್ವಿ. ಸ್ನೇಹಿತರೆ, ಇಲ್ಲಿ ಯುನಿಕ್ ಪ್ರಾಡಕ್ಟ್, ತುಂಬಾನೇ ಪ್ರಾಡಕ್ಟ್ ಅಂತಲ್ಲ, ಕೆಲವು ಪ್ರಾಡಕ್ಟ್ ಯುನಿಕ್ ಆಗಿದೆ ಮತ್ತು ಎಲ್ಲೂ ಸಿಗೋದಿಲ್ಲ. ಆ ತರದ್ದಿದೆ. ಪಕ್ಕ 100% ಗ್ಯಾರಂಟೆಡ್ ರಿಸಲ್ಟ್. ನೀವು ಎಲ್ಲೂ ಸಿಗದಂತದ್ದು ಈ ಪ್ಲಾನ್ ಮತ್ತು ಸಿಸ್ಟಮ್ ಇದೆ. ಹಾಗಾದ್ರೆ ಈ ಕಂಪನಿ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಈ ಕಂಪನಿ ಹೆಸರು SMPL ಅಂತ, ಅಂದ್ರೆ ಸುವರ್ಣ ವೇದ್ ಮಿಲಿಯನರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪನಿ CMD ಚೇರ್ಮನ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸುಭಾಷ್ ನರೋಳೆ ಅಂತ ಹೇಳಿ. ಸೊ ತುಂಬಾ ಪವರ್ಫುಲ್, 30 years ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ಇರುವಂತರು ಮತ್ತು ಯುನಿಕ್ ಆಗಿ ಒಂದು ಸಿಸ್ಟಮ್ ಅನ್ನ ಟೆಸ್ಟೆಡ್ ಮಾಡಿ, ಅಂದ್ರೆ ಆಲ್ರೆಡಿ 3 to 6 months ಆಲ್ರೆಡಿ ಜನರಿಗೆ ಕೊಟ್ಟು ರಿಸಲ್ಟ್ ಫೀಡ್ಬ್ಯಾಕ್ ತಗೊಂಡು ಟ್ಯೂನ್ ಅಪ್ ಮಾಡ್ಕೊಂಡು ಪ್ರಾಡಕ್ಟ್ ನ. ಸೊ ತುಂಬಾ ಡಾಕ್ಟರ್ಸ್ ಸಜೆಷನ್ ಮೇಲೆ ಈ ಪ್ರಾಡಕ್ಟ್ ನ ರೀಲಾಂಚ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಕಾರ್ಪೊರೇಟ್ ಆಫೀಸ್ ಇರೋದು ಪೂನಾದಲ್ಲಿ, ಮಹಾರಾಷ್ಟ್ರ. ಇದರ ಸಬ್ ಆಫೀಸ್ ಇರೋದು ಸತಾರ. ಸೊ ಈ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು ಸತಾರದಲ್ಲಿ, ಮಹಾರಾಷ್ಟ್ರದಲ್ಲಿ. ಸ್ನೇಹಿತರೆ, ಈ ಕಂಪನಿ ಈಗ ಆಲ್ರೆಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂಡ್ ಒಂದು ಲೀಗಲ್ ಕಂಪನಿಗೆ ಬೇಕಾದಂತ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಒಳಗೊಂಡಿದೆ. ಸೊ ಯುನಿಕ್ ಸರ್ಟಿಫಿಕೇಟ್ ಈ ಕಂಪನಿದಿದೆ. ಸ್ನೇಹಿತರೆ, ಹಾಗಾದ್ರೆ ಈ ಬಿಸಿನೆಸ್ ಪ್ಲಾನ್, ಈ ಸಿಸ್ಟಮ್ ಏನು, ಈ ಕಂಪನಿ ಡೈರೆಕ್ಟ್ ಸೇಲ್ ಇಂಡಸ್ಟ್ರಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು, ಡೈರೆಕ್ಟ್ ಆಗಿ ಜನರಿಗೆ ಪ್ರಮೋಟ್ ಮಾಡಂತ ಕಂಪನಿ. ಸ್ನೇಹಿತರೆ, ಈ ಪ್ಲಾನ್, ಈ ಸಿಸ್ಟಮ್ ಹೇಗಿದೆ ಅಂದ್ರೆ, ವರ್ಲ್ಡ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ವರ್ಲ್ಡ್ ಅಲ್ಲಿ, ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ಮತ್ತು ಯಾರು ಇಷ್ಟು ಕೊಡಕ್ ಆಗೋದಿಲ್ಲ. ಆ ತರದ್ದೊಂದು ಪ್ಲಾನ್ ಅನ್ನ ಈ ಡಿಸೈನ್ ಮಾಡಿದೆ. ಸೊ 100% ಪರ್ಮನೆಂಟ್ ಸೊಲ್ಯೂಷನ್ ಮತ್ತೆ ಪಟ ಜನರಿಗೆ ದುಡ್ಡಾಗಂತದ್ದು. ನಾವು ಇದುವರೆಗೂ ಯಾವುದೇ ಸಿಸ್ಟಮ್ ಅಲ್ಲಿ, ಎನಿ ಕ್ರಿಪ್ಟೋದಲ್ಲಿ, ಎನಿ ಡೈರೆಕ್ಷನ್ ಇಂಡಸ್ಟ್ರಿಯಲ್ಲಿ ಸೊ ಎಷ್ಟು ಜನ ಸಫರ್ ಪಟ್ಟಿದಾರೋ ಅವರೆಲ್ಲರಿಗೂ ಒಂದು ಅವಕಾಶ ಈ ಕಂಪನಿ ಪ್ರಾರಂಭದಲ್ಲಿ ಸಿಗ್ತಾ ಇರೋದು. ಯಾಕಂದ್ರೆ ಸೊ ಕಡಿಮೆ ದಿನದಲ್ಲಿ ಕಡಿಮೆ ಸಮಯದಲ್ಲಿ ಬೇಗ ಹಣ ಗಳಿಸುವಂತ ಒಂದು ವ್ಯವಸ್ಥೆನ ಜನಸಾಮಾನ್ಯರಿಗೆ, ಡೆಡಿಕೇಶನ್ ಆಗಿರೋರಿಗೆ, ಇನ್ವಾಲ್ವ್ಮೆಂಟ್ ಇಟ್ಕೊಂಡಿರೋರಿಗೆ ಈ ಕಂಪನಿ ಅವಕಾಶ ಮಾಡಿಕೊಟ್ಟಿದೆ. ಸ್ನೇಹಿತರೆ, ಹಾಗಾದ್ರೆ ಈ ಬಿಸಿನೆಸ್ ಪ್ಲಾನು, ಈ ಸಿಸ್ಟಮ್ ಏನು ಅಂತ ನಾವು ನೋಡೋಣ. ಫಸ್ಟ್ ಆಫ್ ಆಲ್, ಈ ಕಂಪನಿ ಬಿಸಿನೆಸ್ ಸಿಸ್ಟಮ್ ಅಲ್ಲಿ 4 ತರದ್ ಇನ್ಕಮ್ ಇದೆ ಗುರುಗಳೇ. 4 ಟೈಪ್ ಆಫ್ ಇನ್ಕಮ್ ಇದೆ. ಒಂದು ಮ್ಯಾಚಿಂಗ್ ಬೋನಸ್ ಅಂತ, ಈಗ ಆಲ್ರೆಡಿ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ. ಅಮೆರಿಕನ್ ಬೈನರಿ ಏನಿದೆ, ದ ಸೇಮ್ ಇನ್ಕಮ್ ಮ್ಯಾಚಿಂಗ್ ಬೋನಸ್. ಎರಡನೇದು ರೆಫರಲ್ ಬೋನಸ್, ಫಸ್ಟ್ ಲೆವೆಲ್. ಸೊ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್, ಜಗತ್ತಿನಲ್ಲಿ ಮೊದಲನೇ ಬಾರಿಗೆ, ನೀವು ಎಲ್ಲೂ ಕೇಳಿರಕ್ ಸಾಧ್ಯನೇ ಇಲ್ಲ, 100% ರೆಫರಲ್ ಬೋನಸ್ ಕೊಟ್ಟಿರೋ ಏಕೈಕ ಕಂಪನಿ ಪ್ರಪಂಚದಲ್ಲಿ. ಮೊದಲನೇ ಬಾರಿಗೆ ರೆಫರಲ್ ಬೋನಸ್ ಅನ್ನ ಡೈರೆಕ್ಟ್ ಆಗಿ 100% ಇನ್ಕಮ್ ಕೊಟ್ಟಿರೋ ಏಕೈಕ ಕಂಪನಿ. ಓಕೆ, ಇದು ಎರಡನೇ ಇನ್ಕಮ್. ಇನ್ನು ಮೂರನೇ ಇನ್ಕಮ್ ಒಂದಿದೆ, ರೆಫರಲ್ ಬೋನಸ್ 2 ಅಂತ. ರೆಫರಲ್ ಬೋನಸ್ 2 ಅಂದ್ರೆ ಸೊ ಅದು ಸೆಕೆಂಡ್ ಲೆವೆಲ್ ಅಲ್ಲಿ 100% ಇನ್ಕಮ್ ಅನ್ನ ಪ್ರೊವೈಡ್ ಮಾಡಿರುವಂತ ಏಕೈಕ ಕಂಪನಿ ಪ್ರಪಂಚದಲ್ಲಿ. ಸೊ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನನ್ನ ಮಾತನ್ನ ಬಿಲೀವ್ ಮಾಡ್ಬೇಕಂತಿಲ್ಲ. ಸೊ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಎನಿ ಕ್ರಿಪ್ಟೋದಲ್ಲಿ, ಎನಿ ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಇನ್ ದ ವರ್ಲ್ಡ್, ಎನಿ ಡೈರೆಕ್ಟ್ ಸೇಲ್ ಇಂಡಸ್ಟ್ರಿಯಲ್ಲಿ ಈ ತರ ಸೊ ರೆಫರಲ್ ಬೋನಸ್ 100%, ಸೆಕೆಂಡ್ ರೆಫರಲ್ ಬೋನಸ್ 100% ಕೊಟ್ಟರು ಏಕೈಕ ಕಂಪನಿ ಓನ್ಲಿ SMPL. ಸ್ನೇಹಿತರೆ, ಇದು ಮೂರನೇ ಇನ್ಕಮ್. ಇದ್ರ ಜೊತೆಗೆ 4ನೇ ಇನ್ಕಮ್ ಹೊಂದಿದೆ, ಪರ್ಫಾರ್ಮೆನ್ಸ್ ಬೋನಸ್ ಅಂತ. ಪರ್ಫಾರ್ಮೆನ್ಸ್ ಬೋನಸ್ ಅಂದ್ರೆ, ತುಂಬಾ ಜನಕ್ಕೆ ಫೀಲ್ಡ್ ಎಕ್ಸ್ಪೆನ್ಸಿವ್ ಬೇಕು ಸರ್, ಹಾಗೆ ಮತ್ತೆ ನಾವು ಪ್ರಾಡಕ್ಟ್ ಬೇಸ್ಡ್ ಇರೋದ್ರಿಂದ ಸೊ ನಮಗೆ ಫೀಲ್ಡ್ ಎಕ್ಸ್ಪೆನ್ಸಿವ್ ಬೇಕು, ಒಳ್ಳೆ ಗ್ರೇಟ್ ಲೀಡರ್ಸ್ ನಾನು ಮೀಟಿಂಗ್ ಮಾಡ್ಬೇಕು, ಸೊ ನನಗೆ ಹೊರಗೆ ತಿರುಗ್ಬೇಕು, ಅಥವಾ ಬೈಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀವಿ. ಸೊ ಹೀಗೆ ಪರ್ಫಾರ್ಮೆನ್ಸ್ ಮಾಡುವಂತ ಲೀಡರ್ಸ್ ಗಳಿಗೆ ಕೊಡುವಂತದ್ದು. ಸೊ ಇದು ಓನ್ಲಿ ಫಾರ್ ಸ್ಟಾರ್ಟ್ಅಪ್ ಕಂಪ್ನಿ ಇರೋದ್ರಿಂದ ಸ್ಟಾರ್ಟಿಂಗು ಈಗ ಫಸ್ಟ್ ಕಮ್ ಫಸ್ಟ್ ಇದೆ, ಕಂಟಿನ್ಯೂ ಇದೆ. ಇದು ಆಲ್ಮೋಸ್ಟ್ ಆಲ್ 1000 ಜನರಿಗೆ ಕೊಡ್ಬೇಕನ್ನೋದಿದೆ. ಓಕೆ, ಇದು ಎಷ್ಟು ಬರುತ್ತೆ ಅಂದ್ರೆ, ಫಾರ್ ಪೇರ್ಗೆ 200 ರಿಂದ 1000 ವರೆಗೂ ಬರುತ್ತೆ. ಇದು ಓನ್ಲಿ ಲಿಮಿಟೆಡ್ ಪರ್ಸನ್ಸ್ ಮಾತ್ರ ಇದೆ. ಸ್ನೇಹಿತರೆ, ಹಾಗಾದ್ರೆ ಮಂತ್ಲಿ ಇದು ಅವರೇಜ್ ಎಷ್ಟು ಬರುತ್ತೆ ಅಂದ್ರೆ 80,000 ರೂಪಾಯಿ ಬರುತ್ತೆ, ಓನ್ಲಿ ಫಾರ್
ಯುನಿಕ್ ಏನು ಜನರು ಇರ್ತಾರೆ, ಯುನಿಕ್ ಲೀಡರ್ಸ್ ಇರ್ತಾರೆ, ಅವರಿಗೆ ಲಿಮಿಟೆಡ್ ಪರ್ಸನ್ಸ್ಗೆ ಬರೋಂಥದ್ದು. ಬಟ್ ತಿಂಗಳಿಗೆ ಎಷ್ಟಿರುತ್ತೆ ಇದು ಅಂದ್ರೆ ಓನ್ಲಿ 80,000 ರುಪೀಸ್ ಮಾತ್ರ ಇರುತ್ತೆ ಪರ್ಫಾರ್ಮೆನ್ಸ್ ಬೋನಸ್. ಸೊ ಈ 4 ತರದ ಇನ್ಕಮ್ ಅನ್ನು ಕಂಪನಿ ಪ್ಲಾನ್ ಡಿಸೈನ್ ಮಾಡಿ ಅಫಿಷಿಯಲಿ ಲಾಂಚ್ ಮಾಡಿದೆ ಜನವರಿಯಿಂದ. ಸ್ನೇಹಿತರೆ, ಹಾಗಾದ್ರೆ ಈ 4 ತರದ ಇನ್ಕಮ್ ಹೇಗಿರುತ್ತೆ ಅಂದ್ರೆ, ಇಲ್ಲೊಂದು ಪ್ಯಾಕ್ ಸಿಸ್ಟಮ್ಸ್ ಹೇಗಿದೆ ಅಂದ್ರೆ, ಆಲ್ರೆಡಿ ನಾವು ಪ್ರಾಡಕ್ಟ್ ಬಗ್ಗೆ ತುಂಬಾ ಪ್ರತಿ ದಿವಸ ಆಲ್ರೆಡಿ ಅವೇರ್ನೆಸ್ ಕೊಟ್ಟಿದ್ವಿ. ಸೊ ಒಂದ್ ಪ್ರಾಡಕ್ಟ್ ವಿನ್ ಬೆರಿ ಅಂತ. ವಿನ್ ಬೆರಿ ಅಂದ್ರೆ ಅದು ಒಂದು ವರ್ಡ್ ಅಲ್ಲಿ ವಿನ್ ಬೆರಿ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಲೈಫ್ ಎಕ್ಸ್ಟೆಂಡ್ ಪ್ರಾಡಕ್ಟ್. ನೀವು ವರ್ಲ್ಡ್ ಅಲ್ಲಿ ಈ ತರದ್ದು ಪ್ರಾಡಕ್ಟ್ ಗಳನ್ನ ಕಾಂಬಿನೇಷನ್ ನೋಡಿರೋಕೆ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದ್ರೆ ವಿನ್ ಬೆರಿ ಏನದು ಒಂದ್ ವರ್ಡ್ ಅಲ್ಲಿ ಹೇಳೋದಾದ್ರೆ ನಮ್ಮ ಲೈಫ್ ಅನ್ನ ಎಕ್ಸ್ಟೆಂಡ್ ಮಾಡಂತದ್ದು. ಲೈಫ್ ಏನ್ ಎಕ್ಸ್ಟೆಂಡ್ ಆಗೋದು ಅಂದ್ರೆ ಜೀವಿತ ಅವಧಿಯನ್ನ ನಾವು ಮುಂದುವರಿಸುವಂತದ್ದು, ಮತ್ತೆ ನಾವು ಕಳೆದು ಹೋಗಿರುವಂತ ನಮ್ಮ ಎಲ್ಲ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳುವಂತ ಒಂದು ಪ್ರಾಡಕ್ಟ್. ಸೊ ಇದು ರೂಟ್ ಲೆವೆಲ್ ಕೆಲಸ ಮಾಡೋಂಥದ್ದು, ಓನ್ಲಿ ಫಾರ್ ಎಕ್ಸ್ಟ್ರಾಕ್ಟ್, ನಾಟ್ ಅರ್ಬ್ಸ್. ಸೊ ಎಕ್ಸ್ಟ್ರಾಕ್ಟ್ ಅಂದ್ರೆ ಏನು, ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಅಂಟು ಆಯುರ್ವೇದಿಕ್ ಕೆಲವು ಎಕ್ಸ್ಟ್ರಾಕ್ಟ್ ಇದರಿಂದ ನೀವು ಪ್ರಿಪರೇಷನ್ ಮಾಡಿರೋದು. ಈ ವಿನ್ ಬೆರಿನ ಆಕ್ಚುಲಿ ಅದರದ್ದು MRP ಬೆಲೆ, ಒಂದು ಬಾಟ್ಲು ಬೆಲೆ 2,599 ರೂಪಾಯಿ ಇದೆ. ಆ ತರದ 4 ಬಾಟ್ಲು ಅದು MRP 10,396 ರೂಪಾಯಿ ಆಗುತ್ತೆ. ಇದನ್ನ ಈಗ ಕಂಪನಿ ಲಾಂಚಿಂಗ್ ಪರ್ಪಸ್ ಜಸ್ಟ್ 4,500 ರುಪೀಸ್ಗೆ, 4,500 ರೂಪಾಯಿಗೆ ಗೆಟ್ 4 ಬಾಟಲ್ ಅಂದ್ರೆ 10,356 ರೂಪಾಯಿ ವರ್ತ್ ಪ್ರಾಡಕ್ಟ್ ಅನ್ನ ನಮ್ಮ ಮನೆಗೆ ಕಳಿಸ್ಕೊಡುತ್ತೆ. ಇದ್ರ ಜೊತೆಗೆ GST ಮತ್ತು ಕೊರಿಯರ್ ಚಾರ್ಜ್ ಇರುತ್ತೆ. ಆದ್ರೆ ಪ್ರಾರಂಭದಲ್ಲಿ ಇರೋದ್ರಿಂದ ಈ GST ಹಾಕೋದಿಲ್ಲ ಕಂಪನಿ, ಮತ್ತು ಈ ಕೊರಿಯರ್ ಚಾರ್ಜ್ ಇರಲ್ಲ, ಕಂಪನಿನೇ ಅದನ್ನೆಲ್ಲ ಕಟ್ಟುತ್ತೆ. ಜಸ್ಟ್ 4,500 ರುಪೀಸ್ ಸಾಕಾಗುತ್ತೆ. ಸ್ನೇಹಿತರೆ, ಇದಕ್ಕೆ ಒಂದು ಪ್ಯಾಕೇಜ್ ನಾವು ಇದ್ರಲ್ಲೂ ಬೇಕಾದ್ರೆ ಈ ಕಂಪನಿಯಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು. ಒಂದು ಎರಡನೇದಾಗಿ ಇನ್ನೊಂದು ಆರ್ಥೋವೇದ್ ಅಂತ, ಆರ್ಥೋವೇದ್ 90, ಇದು ಒಂದು ಕಿಟ್. ಇದು 1 ಮಂತ್ ಕಿಟ್ಟು. ಈ ಕಿಟ್ಟು MRP ಬೆಲೆ 6,000 ರೂಪಾಯಿ ಇದೆ. ಇದನ್ನು ಸಹ 4,500 ರುಪೀಸ್ ಎಷ್ಟು GST ಆಡ್ ಆಗುತ್ತೆ. ಬಟ್ GST ನೀವು ತಗೊಂತಾ ಇಲ್ಲ. ಸೊ ಇದಕ್ಕೂ ಸಹ 4,500 ರೂಪಾಯಿಗೆ ಸಿಗುತ್ತೆ. ಈ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ದ ಪ್ರಾಮಿಸ್ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಯುನಿಕ್ ಕಾಂಬಿನೇಷನ್ ಎಕ್ಸ್ಟ್ರಾ ಪ್ರಾಡಕ್ಟ್ ಇದು. ಸೊ ಇದು 100% ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಇದೆ. ಸೊ ಜೊತೆಗೆ ಯಾವುದೇ ಜಾಯಿಂಟ್ ರಿಲೇಟೆಡ್ ಮತ್ತು ಆಸ್ಟಿಯೋಪೋರೋಸಿಸ್ಗೆ 100% ರಿಸಲ್ಟ್ ಬರುತ್ತೆ. ಬಿಫೋರ್ ನೀವು ಆಸ್ಟಿಯೋಪೋರೋಸಿಸ್ ಚೆಕ್ ಮಾಡ್ಕೊಂಡು ಯೂಸ್ ಮಾಡಿ. ಆಫ್ಟರ್ 3 ಮಂತ್ಸ್ ನೀವು ಚೆಕ್ ಮಾಡ್ಕೊಂಡ್ರೆ ಇದು ನೆಗೆಟಿವ್ ಇರೋದು ನೀವು ಏನ್ ಚೆಕ್ ಮಾಡ್ಕೊಂಡ್ರೆ ನಾರ್ಮಲಿ ಬರುತ್ತೆ. ಮತ್ತೆ ಜಾಯಿಂಟ್ ರಿಲೇಟೆಡ್ ಗೆ ಆಸ್ಟಿಯೋಪೋರೋಸಿಸ್ ಇರ್ಬೋದು, ಆರ್ಥರೈಟಿಸ್ ಇರ್ಬೋದು, ಸೊ RA ಇರ್ಬೋದು, ರುಮಟೆಡ್ ಆರ್ಥರೈಟಿಸ್, ಅಥವಾ ಕ್ಯಾಲ್ಸಿಯಂ ಇಂಡಿಫಿಷಿಯನ್ಸಿ ಇರ್ಬೋದು, ಅಥವಾ ಗೋಟಿ ಆರ್ಥರೈಟಿಸ್ ಇರ್ಬೋದು, ಅಥವಾ ಎನಿ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ 100% ಗ್ಯಾರಂಟೆಡ್ ರಿಸಲ್ಟ್. ಸೊ ಓನ್ಲಿ ಜಸ್ಟ್ 3 ಮಂತ್ಸ್ ಯೂಸ್ ಮಾಡಿದ್ರೆ ಸಾಕಾಗತ್ತೆ. ಈ ತರದ್ದೊಂದು ಪ್ರಾಡಕ್ಟ್ ಸೊ ಎಸೆನ್ಸಿಯಲ್ ಇದೆ, ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಆಲ್ ಆರ್ಥರೈಟಿಸ್ ಪ್ರಾಬ್ಲಮ್ಸ್ಗೆ. ಸ್ನೇಹಿತರೆ, ಇದ್ರದ್ದು 2 ಕಿಟ್ಟು ಈಗ ಬೇಸಿಕಲಿ. ಇದ್ರ ಜೊತೆಗೆ ಇದಕ್ಕೆ 1 ಪ್ಯಾಕ್ಗೆ 1 ಸೇಲ್ ಅಂತ ಕೌಂಟ್ ಆಗುತ್ತೆ ಜಸ್ಟ್ ಬಿಸಿನೆಸ್ ಅಲ್ಲಿ. ಸೊ ನಾವು ಯಾವ್ದ್ರಲ್ಲಿ ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೋಬಹುದು. ವಿನ್ ಬೆರಿನಾರ ತಗೋಬಹುದು ಜನರಲ್ ಯೂಸ್, ಅಥವಾ ಇಲ್ಲ ನಾವು ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ ಅಂತೇಳಿ ನಾವು ಜಾಯಿಂಟ್ ಪೇನ್ಗೆ ಆರ್ಥೋವೇದ್ ಅಂತ ಅದನ್ನು ಬೇಕಾದ್ರೆ ತಗೋಬಹುದು. 1 ಕಿಟ್ಟು 2 ಜಾಯಿನಿಂಗ್ ಸೇಮ್ ರೇಟು 4,500 ರುಪೀಸ್ ಓನ್ಲಿ. ಸ್ನೇಹಿತರೆ, ಇದಕ್ಕೆ ಜಸ್ಟ್ 1 ಸೇಲ್ ಅಂತ ಕೌಂಟ್ ಮಾಡುತ್ತೆ. ಹಾಗಾದ್ರೆ 4 ತರದ ಇನ್ಕಮ್ ಅಲ್ಲಿ 1 ಇನ್ಕಮ್ ಮ್ಯಾಚಿಂಗ್ ಬೋನಸ್. ಹಾಗಾದ್ರೆ ಮ್ಯಾಚಿಂಗ್ ಬೋನಸ್ ಈಗ ಆಲ್ರೆಡಿ ನೀವು ತುಂಬಾ ಕಂಪನಿಗಳಲ್ಲಿ ಕೇಳಿದಾಗೆ ಇಲ್ಲಿಯೂ ಸಹ ಮ್ಯಾಚಿಂಗ್ ಬೋನಸ್ ಇದೆ. ಸ್ಟಾರ್ಟಿಂಗು ನಾವು ಏನು ಒಬ್ರು ನಮ್ ರಿಜಿಸ್ಟ್ರೇಷನ್ ಮಾಡ್ಕೊಂತೀವಿ, ನಮ್ಮ ಪ್ರಾಡಕ್ಟ್ ಜನಕ್ಕೆ ಪ್ರಮೋಟ್ ಮಾಡಿದ್ರೆ ಲೆಫ್ಟ್ ಒಂದು ರೈಟ್ ಒಂದು, ಅಥವಾ 2+1 1+2 ಯಾವ್ದಾದ್ರು ಪ್ರಮೋಟ್ ಮಾಡಬಹುದು. 2+1 ಆರ್ 1+2 ಅದ್ರಿಗೆ 300 ರುಪೀಸ್ ಬರುತ್ತೆ ಪರ್ ಪೇರ್ ಕಮಿಷನ್. 1+1 ಗೆ ಮತ್ತೆ 3 ನೆಕ್ಸ್ಟ್ 1 ಟೈಮ್ ಮಾತ್ರ. ಸೊ 1 ಬೇಕಾಗುತ್ತೆ ರೆಫರಲ್. ನೆಕ್ಸ್ಟ್ ಟೈಮ್ ಇಂದ 1+1 ಅಪ್ ಟು ಲೈಫ್ ಟೈಮ್. ಸೊ ನಮಗೆ ಮತ್ತೆ ಬೇಕಾಗಿಲ್ಲ. 1:1 ಪ್ಲಾನ್ಗೆ ಇನ್ಕಮ್ ಜನರೇಟ್ ಆಗ್ತಾ ಹೋಗುತ್ತೆ. ಒಂದ್ ಕಡೆಗೆ ಕ್ಯಾರಿ ಫಾರ್ವರ್ಡ್ ಇರುತ್ತೆ, ಸೊ ಇನ್ನೊಂದ್ ಕಡೆಗೆ ಮ್ಯಾಚಿಂಗ್ ಆಗ್ತಾ ಹೋಗುತ್ತೆ. 1:1 ಪ್ಲಾನ್ ಓಕೆ. ಅದರಲ್ಲಿ 1:1 ಪ್ಲಾನ್ 300 ರುಪೀಸ್ ಇದೆ.
ಸ್ನೇಹಿತರೆ, ಹಾಗಾದ್ರೆ ಲೆಫ್ಟ್ ಅಲ್ಲಿ ಒಂದು 10 ಬಂದಿದೆ, ರೈಟ್ ಅಲ್ಲಿ ಒಂದು 10 ಇದೆ ಅಂದ್ರೆ 3,000 ರೂಪಾಯಿ ಸಿಗುತ್ತೆ, 3000 ರುಪೀಸ್. ಹಾಗೇನೆ ಲೆಫ್ಟ್ ಅಲ್ಲಿ ಒಂದು 100 ಇದೆ ವಿತ್ ಟೀಮ್ ಇಂದ, ರೈಟ್ ಅಲ್ಲಿ ಒಂದು 100 ಐಡಿ ಹೋಗಿದೆ ಅಂದ್ರೆ 30,000 ರೂಪಾಯಿ ಸೀಲಿಂಗ್ ಇದೆ. 30,000 ರೂಪಾಯಿ ವೀಕ್ಲಿ ಬರುತ್ತೆ. ಸ್ನೇಹಿತರೆ, ಹಾಗಾದ್ರೆ ವೀಕ್ಲಿ ಸೀಲಿಂಗ್ ಇಲ್ಲಿ 50,000. ಇದೇ ಹೇಗೆ ಅಂದ್ರೆ ನಮಗೆ ಪರ್ಫಾರ್ಮೆನ್ಸ್ ಬೋನಸ್ ಆಡ್ ಆಗುತ್ತೆ. ಯಾರಿಗೆ ಪರ್ಫಾರ್ಮೆನ್ಸ್ ಬೋನಸ್ ಬರುತ್ತೋ ಅವರಿಗೆ ಸೊ 30,000 ಪ್ಲಸ್ 20,000 ಬರುತ್ತೆ. ಟೋಟಲಿ 50,000 ರೂಪಾಯಿ ಬರುತ್ತೆ. ಸೀಲಿಂಗ್ ಈಸ್ 50,000. ಮಂತ್ಲಿ 2 ಲಕ್ಷ ರೂಪಾಯಿ ಇದೆ. ಇದು 2 lakhs rupees ಪರ್ ಮಂತ್ಲಿ. ವೀಕ್ಲಿ ಪೇಮೆಂಟ್ ಪ್ರತಿ ಶುಕ್ರವಾರ ಕ್ಲೋಸಿಂಗ್, ಶನಿವಾರದಿಂದ ಶುಕ್ರವಾರ ಕ್ಲೋಸಿಂಗ್ ಡೇಟು. ಶುಕ್ರವಾರ ಕ್ಲೋಸಿಂಗ್ ಆದ ನಂತರ ಶನಿವಾರ ನಮಗೆ ಮೆಸೇಜ್ ಬರುತ್ತೆ, ಸೊ ಪೇಔಟ್ ಆಗುತ್ತೆ. ಮತ್ತೆ ಮಾರನೇ ದಿನ ಅಂದ್ರೆ ಭಾನುವಾರ ರಜೆ ಇರೋದ್ರಿಂದ ಸೋಮವಾರ ಹಾಲಿಡೇ ಇಲ್ಲ ಅಂದ್ರೆ ಸೋಮವಾರ ದಿವಸ ಬ್ಯಾಂಕ್ ಥ್ರೂ ಎಲ್ಲ ನಮ್ಮ ಅಕೌಂಟ್ಗಳಿಗೆ ಅವರೇ ಕಂಪನಿಯವರೇ ಹಾಕ್ಬಿಡ್ತಾರೆ. ಸೊ ಇದು ಥ್ರೂ ದ INR, ಇದ್ಯಾವುದು USDT ಅಲ್ಲ, ಥ್ರೂ ದ ನಮ್ಮ ಇಂಡಿಯನ್ ಕಂಪನಿ, ಇಂಡಿಯನ್ ಕರೆನ್ಸಿನ ನಮ್ಮ ಅಕೌಂಟ್ಗೆ ಪ್ರತಿ ಸಾರಿ ನಮಗೆ ಹಾಕ್ಬಿಡ್ತಾರೆ. ಎವ್ರಿ ಮಂಡೇ ಪೇಔಟ್. ಸ್ನೇಹಿತರೆ, ಹಾಗಾದ್ರೆ ಈ ಮ್ಯಾಚಿಂಗ್ ಬೋನಸ್ ಇಷ್ಟಿದೆ. ವೀಕ್ಲಿ ನಮಗೆ 50,000, ತಿಂಗಳಿಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಇದು ಒಂಥರದ ಇನ್ಕಮ್, ಓನ್ಲಿ ಮ್ಯಾಚಿಂಗ್ ಬೋನಸ್. ಹಾಗಾದ್ರೆ ನೆಕ್ಸ್ಟ್ ನಾನು ಮತ್ತೆ ಹೇಳಿದೆ, ಇದು ನಾವು ಡೈರೆಕ್ಟ್ ಆಗಿ ಓಕೆ ಒಂದು 10 ಜನಕ್ಕೆ ಡೈರೆಕ್ಟ್ ಆಗಿ ನಾವು ಪ್ರಮೋಟ್ ಮಾಡಿದ್ರೆ, ಲೆಫ್ಟ್ ಅಲ್ಲಿ ಒಂದು 5 ಜನ, ರೈಟ್ ಅಲ್ಲಿ ಒಂದು 5 ಜನ ಡೈರೆಕ್ಟ್ ನಮ್ಮ ಐಡಿಯಿಂದ ಸ್ಪಾನ್ಸರ್ ಆಗಿರ್ಬೇಕು. ಲೆಫ್ಟ್ ಅಲ್ಲಿ 5. ಸೊ ನಾವು ಡೈರೆಕ್ಟ್ ಆಗಿ ಎಷ್ಟು ಜನಕ್ಕೆ ಬೇಕಾದ್ರೂ ನಾವು ಇದನ್ನ ಪ್ರಮೋಟ್ ಮಾಡಬಹುದು ನಮ್ಮ ಐಡಿಯಿಂದ. ಓಕೆ, ಅನ್ಲಿಮಿಟೆಡ್. ಅದರಲ್ಲಿ ಅವರೇಜ್ ಅಂದ್ಕೊಂಡ್ರೆ ಸರಾಸರಿ ಓಕೆ ಒಂದು 5 ಜನ ಲೆಫ್ಟ್ ಅಲ್ಲಿ, 5 ಜನ ರೈಟ್ ಅಲ್ಲಿ ಒಂದ್ ಟೈಮು ಮಾತ್ರ ನಾವು ಪ್ರಮೋಟ್ ಮಾಡಿದ್ರೆ, ಇದಕ್ಕೆ ಡೈರೆಕ್ಟ್ ಆಗಿ 5+5ಗೆ 10 ಜನಕ್ಕೆ ಪ್ರಮೋಟ್ ಮಾಡೋದಕ್ಕೆ ಇದು ಪ್ರಮೋಟ್ ಅಂಡ್ ಅರ್ನ್ ಸಿಸ್ಟಮ್ ಅಲ್ಲಿ ಇದೆ. ಡೈರೆಕ್ಟ್ ಯುವರ್ ID ಲಾಗಿನ್ 10+, 10ಕ್ಕಿಂತ ಮೇಲೆ ಎಷ್ಟು ಬೇಕಾದ್ರೂ ಮಾಡಬಹುದು. ಈಚ್ ಒನ್ ಟೀಚ್ 10 ಅಂತ, ಈಚ್ ಒನ್ ಟೀಚ್ 10 ಪ್ಲಾನು, ಈಚ್ ಒನ್ ಟೀಚ್ 10 ಅಲ್ಲಿ ಈ ಬಿಸಿನೆಸ್ ಸಿಸ್ಟಮ್ಸ್ ರನ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಹಾಗಾದ್ರೆ 10 ಜನ ಅಥವಾ 10 ಜನಕ್ಕಿಂತ ಜಾಸ್ತಿನ ನಾವು ಡೈರೆಕ್ಟ್ ಆಗಿ ಪ್ರಮೋಟ್ ಮಾಡಿದ್ರೆ ನಮಗೆಲ್ಲ ಏನ್ ಲಾಭ ಆಗುತ್ತೆ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಹಾಗಾದ್ರೆ ದ ಫಸ್ಟ್ ನಮ್ಮ ಐಡಿಯಿಂದ ಫಸ್ಟ್ ರೆಫರಲ್ ಇನ್ಕಮ್ 100%. ಯಾಕೆ 100% ಅಂದ್ರೆ ನಮ್ಮ ಐಡಿಯಿಂದ ಡೈರೆಕ್ಟ್ ಆಗಿ ನಾವು ಡೈರೆಕ್ಟ್ ಆಗಿ ಮಾಡಿರ್ತೀವಿ. ಬಟ್ ಅದ್ ಕುತ್ಕೊಳೋದು ಯಾಕೆ ಕುತ್ಕೊಳತ್ತಂದ್ರೆ, ಒಬ್ರು ಕೆಳಗೆ ಹೋಗಿ ಒಬ್ರು ಕೆಳಗೆ ಕುತ್ಕೊಳತ್ತೆ. ನಾವು ಹೊಡೆದಿರೋದು ಡೈರೆಕ್ಟ್ ಆಗಿ ನಮ್ಮ ಐಡಿಯಿಂದ ಲೆಫ್ಟ್ ಹೊಡೆದ್ರೆ ಓಕೆ, ಲೆಫ್ಟ್ ಅಲ್ಲಿ ಯಾರು ಇದಾರೆ ಅಂದ್ರೆ ಮತ್ತೆ ಇನ್ನೊಂದು ಲೆಫ್ಟ್ ಹೊಡೆದ್ರೆ ಎರಡನೇದು ಇನ್ನೊಬ್ರು ಕೆಳಗೂ ಕುತ್ಕೊಳುತ್ತೆ. ಇನ್ನೊಂದು ಲೆಫ್ಟ್ ಅಲ್ಲಿ ಹೊಡೆದ್ರೆ ಅದ್ ಮೂರನೇದಾಗಿ ಇನ್ನೊಬ್ರು ಕೆಳಗೂ ಕುತ್ಕೊಳುತ್ತೆ. ಎಲ್ಲರಿಗೂ ಆಟೋಮೆಟಿಕಲಿ ಸೊ ಪವರ್ ಲೆಗ್ ಸಿಗುತ್ತೆ. ಅಂದ್ರೆ ನಾವು ಐಡಿ ಹೊಡೆದಿದ್ದು ನಾವು 10 ಜನನುವೆ ಒಬ್ರು ಕೆಳಗೆ ಕುತ್ಕೊಳುತ್ತೆ. ಸೊ ಅದ್ರ ಇನ್ಕಮ್ ಮಾತ್ರ ರೆಫರಲ್ ಇನ್ಕಮ್ ನಮಗ್ ಮಾತ್ರ ಬರುತ್ತೆ. ನಾವು ಡೈರೆಕ್ಟ್ ಆಗಿ ಏನ್ ಸ್ಪಾನ್ಸರ್ ಮಾಡಿದ್ವೋ ಅವ್ರಿಗೆ ಮಾತ್ರ ಬರುತ್ತೆ. ಬಟ್ ಮ್ಯಾಚಿಂಗ್ ಏನ್ ಇನ್ಕಮ್ ಇದೆಯಾ ಅದಕ್ಕೆ ಅವ್ರಿಗೂ ಒಂದು ಸೇಲ್ ಕೌಂಟ್ ಆಗುತ್ತೆ. ಇದು ಗೊತ್ತಿರ್ಲಿ. ಇದು ಬಟ್ ಹೋಗೋದ್ ಮಾತ್ರ ಬೈನರಿಯಲ್ಲೇ, ಬಟ್ ಐಡಿ ಮಾತ್ರ ಡೈರೆಕ್ಟ್ ಆಗಿ ನಮ್ಮಿಂದ ಸ್ಪಾನ್ಸರ್ ಆಗಿರ್ಬೇಕು. ಸ್ನೇಹಿತರೆ, ಹಾಗಾದ್ರೆ ಉದಾಹರಣೆ, ನಾನು ಒಂದು ಡೈರೆಕ್ಟ್ ಆಗಿ 10 ಜನಕ್ಕೆ ಪ್ರಮೋಟ್ ಮಾಡಿದೆ, ಸಿಂಪಲ್. ಹಾಗಾದ್ರೆ 10 ಜನಕ್ಕೆ ನಾನು ಡೈರೆಕ್ಟ್ ಆಗಿ ಪ್ರಮೋಟ್ ಮಾಡಿದ್ರೆ ಡೈರೆಕ್ಟ್ ಸ್ಪಾನ್ಸರ್ 5+5. ಓಕೆ, ಈಚ್ ಪರ್ಸನ್ಗೆ ಎಷ್ಟು ಬರುತ್ತೆ? ವೀಕ್ಲಿ ಸೀಲಿಂಗು 30,000 ಬರುತ್ತೆ. ಉದಾಹರಣೆ, ನಾನು ಕೆಳಗೆ ಒಬ್ರು ನಾನು ಪ್ರಮೋಟ್ ಮಾಡಿದೆ. ಒಬ್ರು ಏನ್ ಪ್ರಮೋಟ್ ಮಾಡಿದೆ, ಇನ್ನೊಬ್ರು ಪ್ರಮೋಟ್ ಮಾಡಿದೆ. ಲೆಫ್ಟ್ ಅಲ್ಲಿ 5 ಜನ, ರೈಟ್ ಅಲ್ಲಿ 5 ಜನ. ಈ 10 ಜನನುವೆ ವೀಕ್ಲಿ ಒಂದೊಂದೇ 1,000 ರೂಪಾಯಿ ಇನ್ಕಮ್ ತಗೊಂಡ್ರು ಅಂತ ಕೊಡಿ ಸರ್. ನಮಗೆ ಮ್ಯಾಚಿಂಗ್ ಇನ್ಕಮ್ ನಮ್ದು ಏನೈತೆ 50,000 ರೂಪಾಯಿ, ಅದು ವೀಕ್ಲಿ ಅದು ಬರುತ್ತೆ. ಎರಡನೇದು ಫಸ್ಟ್ ರೆಫರಲ್ ಅಂತ ಏನಿದೆ, ನಮ್ಮ ಐಡಿಯಿಂದ ನಾವೇನ್ ಪ್ರಮೋಟ್ ಐಡಿ ಲಾಗಿನ್ ಮಾಡಿರ್ತೀವಿ ಅವ್ರ ಇನ್ಕಮ್, ಅವ್ರದ್ದು ಎಷ್ಟು ಇನ್ಕಮ್ ಬರುತ್ತೋ ದ ಸೇಮ್ ಇನ್ಕಮ್ 100% ನಮಗ್ ಬರುತ್ತೆ. ದಿಸ್ ಇಸ್ ಸ್ಪೆಷಲ್, ದಿಸ್ ಇಸ್ ಯೂನಿಕ್. ಹಾಗಾದ್ರೆ ಆ ಸೇಮ್ ಇನ್ಕಮ್ ಹೇಗೆ? ಉದಾಹರಣೆ, ನಮ್ಮ ಐಡಿಯಿಂದ ಡೈರೆಕ್ಟ್ ಆಗಿ 10 ಜನ ನಾವು ಪ್ರಮೋಟ್ ಒಂದ್ಸರಿ ಮಾಡಿದ್ವಿ. ಬಟ್ ಆ 10 ಜನನೂ ಒಂದೊಂದೇ 1,000 ತಗೊಂಡ್ರು, ಅಥವಾ ಯಾರೋ ಒಬ್ರು ತಗೊಂಡ್ರು 1,000, ಇನ್ನೊಬ್ರು ತಗೊಂಡ್ಲಿಲ್ಲ, ಅಥವಾ ಇನ್ನೊಬ್ರು 2,000 ತಗೊಂಡ್ರು, ಇನ್ನೊಬ್ರು 5,000 ತಗೊಂಡ್ರು. ಅವ್ರು ಎಷ್ಟು ವೀಕ್ಲಿ ಗಳಿಸ್ತಾರೋ ದ ಸೇಮ್ ಇನ್ಕಮ್ ಬರುತ್ತೆ. ಹಾಗಾದ್ರೆ 10 ಜನನು ಎಕ್ಸಾಂಪಲ್ ಒಂದೊಂದೇ 1,000 ತಗೊಂಡ್ರು, ನಮಗ್ 10,000 ಬಂದ್ಬಿಡ್ತು ಇವ್ರ ಕಡೆಯಿಂದ. ಓಕೆ, ಅವರೆಲ್ಲರೂ 10,000 ತಗೊಂಡ್ರು ಈ ವೀಕ್. 10,000 ಇಂಟು 10 ಅಂದ್ರೆ ನಮಗೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಫಸ್ಟ್ ಲೆವೆಲ್ ಇಂದ ಬಂತು. ಓಕೆ, ಅವರೆಲ್ಲರೂ 20,000 ತಗೊಂಡ್ರು, ಅವಾಗ ನಮಗೆ 2 ಲಕ್ಷ ರೂಪಾಯಿ ನಮಗೆ ಎಕ್ಸ್ಟ್ರಾ ಬಂತು. ಅವರೆಲ್ಲರೂ 30,000 ತಗೊಂಡ್ರು,
ಓಕೆ, ನಾವೇನ್ ಅಪಾಯಿಂಟ್ ಮಾಡಿರ್ತೀವೋ ಡೈರೆಕ್ಟ್ ಆಗಿ ಅವರೆಲ್ಲರೂ ವೀಕ್ಲಿ ಏನ್ ಗಳಿಸ್ತಾರೋ ದ ಸೇಮ್ ಇನ್ಕಮ್ ರಫ್ ಲೈನ್ ಅಪ್ಲೈನಿಗೆ ಬರುತ್ತೆ. ಅಂದ್ರೆ ಒಬ್ರು ಅಪ್ಲೈನ್ಗೆ ಎಷ್ಟು ಬರುತ್ತೆ ವೀಕ್ಲಿ ಅಂದ್ರೆ ಮಿನಿಮಮ್ ಸೀಲಿಂಗ್ ಇದೆ ಇಲ್ಲುವೆ. ವೀಕ್ಲಿ ಒನ್ ಪರ್ಸನ್ ನಿಂದ 30,000 ರೂಪಾಯಿ ಮಾತ್ರ ಬರುತ್ತೆ. ವೀಕ್ಲಿ 30,000 ಅಂದ್ರೆ 10 ಜನ ನಾವು ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡಿದ್ರೆ ನಮಗೆ 3 ಲಕ್ಷ ರೂಪಾಯಿ ವೀಕ್ಲಿ ಬರುತ್ತೆ. ಇದ್ರ ಮೇಲ್ಪಟ್ಟು ಬರೋದಿಲ್ಲ. ನಾವು ಒಬ್ಬ ವ್ಯಕ್ತಿ ಡೈರೆಕ್ಟ್ ಅಪಾಯಿಂಟ್ ಮಾಡಿರ್ತೀವಿ, ಅವರಿಂದ ಒಂದ್ಸರಿ 30,000 ಬರುತ್ತೆ. ಓಕೆ, ನೆಕ್ಸ್ಟ್ ವೀಕ್ ಗಳಿಸಿರೋ ನೆಕ್ಸ್ಟ್ ವೀಕು ಬರುತ್ತೆ, ಅನದರ್ ನೆಕ್ಸ್ಟ್ ವೀಕ್. ಓಕೆ, ಹೀಗೆ ಲೈಫ್ ಟೈಮ್ ಪ್ರತಿ ವಾರ ಅಪ್ ಟು ಲೈಫ್ ಟೈಮ್ ಕಂಟಿನ್ಯೂ ಬರುತ್ತೆ ದ ಫಸ್ಟ್ ರೆಫರಲ್ ಬೋನಸ್. ಸೊ ಓಕೆ, ಹಾಗಾದ್ರೆ 10 ಇಂಟು 30,000 ಅಂದ್ರೆ 3 ಲಕ್ಷ ರೂಪಾಯಿ ಫಾರ್ ವೀಕ್ಲಿ. ಹಾಗಾದ್ರೆ ತಿಂಗಳಿಗೆ ಎಷ್ಟಾಯ್ತು ಫಸ್ಟ್ ರೆಫರಲ್? 12 lakhs. ಡಿಯರ್ ಫ್ರೆಂಡ್ಸ್, 12 lakhs rupees ಪರ್ ಮಂತ್ಲಿ ಬರೀ ಡೈರೆಕ್ಟ್ ಆಗಿ ಒಂದ್ಸರಿ ನಾವು ಲಾಗಿನ್ ಮಾಡಿರ್ತೀವಿ ಅಷ್ಟೇನೆ. ಆದ್ರೆ ಅವ್ರು ಅವ್ರಿಗೋಸ್ಕರ ಅವ್ರು ಮಾಡ್ತಿರ್ತಾರೆ. ಆದ್ರೆ ಅಪ್ಲೈನ್ಗೆ 12 ಲಕ್ಷ ರೂಪಾಯಿ ತಿಂಗಳಿಗೆ ಬರುತ್ತೆ. ಇದೊಂದೇ ಇನ್ಕಮ್. ಓಕೆ, ನಮಗೆ 2 lakhs rupees ಆಲ್ರೆಡಿ ಮ್ಯಾಚಿಂಗ್ ಇನ್ಕಮ್ ಅಲ್ಲಿ ಬಂದಿದೆ. ಈ ಇನ್ಕಮ್ ಎಷ್ಟು ಬಂತು? 12 ಲಕ್ಷ ರೂಪಾಯಿ. ಎರಡು ಸೇರಿ 14 ಲಕ್ಷ ರೂಪಾಯಿ ನಮಗೆ ಒಟ್ಟಾರೆ ಇನ್ಕಮ್ ಬಂತು. ಹಾಗಾದ್ರೆ ಇದು ಫಸ್ಟ್ ರೆಫರಲ್ ಇನ್ಕಮ್ ಅಂತ ಎರಡನೇ ಇನ್ಕಮ್. SMPL ಅಲ್ಲಿ ಎರಡನೇ ಇನ್ಕಮ್ ಇದು. ಹಾಗಾದ್ರೆ ಮೂರನೇ ಇನ್ಕಮ್ ನೋಡೋಣ ಸ್ನೇಹಿತರೆ. ಈ ಥರ್ಡ್ ಇನ್ಕಮ್ ಆದ್ರೆ ಸೆಕೆಂಡ್ ಲೆವೆಲ್ ರೆಫರಲ್ ಇನ್ಕಮ್ ಅಂತ. ಈ ಸೆಕೆಂಡ್ ಲೆವೆಲ್ ಅಂತ ಹೇಳಿದ್ರೆ ಅಂದ್ರೆ ಉದಾಹರಣೆ, ನಾನು ಎಕ್ಸ್ ಅನ್ನೋ ವ್ಯಕ್ತಿನ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ನನ್ನ ಐಡಿಯಿಂದ ಡೈರೆಕ್ಟ್ ಸ್ಪಾನ್ಸರ್ ಮಾಡಿದ್ದೀನಿ. ಎಕ್ಸ್ ವೈ ಅನ್ನೋ ಪರ್ಸನ್ ನ ಜಾಯ್ನಿಂಗ್ ಮಾಡ್ಯಾರೆ. ಆದ್ರೆ ವೈ ಎಕ್ಸ್ ಗೆ ಫಸ್ಟ್ ಲೆವೆಲ್, ಬಟ್ ವೈ ನನಗೆ ಸೆಕೆಂಡ್ ಲೆವೆಲ್. ಈ ಸೆಕೆಂಡ್ ಲೆವೆಲ್ ನಾವೇನ್ 10 ಜನ ಅಪಾಯಿಂಟ್ ಮಾಡಿರ್ತೀವೋ ಅವರು ಒಂದ್ 10 ಜನ ಅಪಾಯಿಂಟ್ ಮಾಡಿದ್ರು. ಎಕ್ಸಾಂಪಲ್, ಅವರು 10 ಜನ ನಾವೇನ್ ಅಪಾಯಿಂಟ್ ಮಾಡಿವೋ ಅವರು ಒಂದ್ 10 ಜನಕ್ಕೆ ಅಪಾಯಿಂಟ್ ಮಾಡಿದ್ರು. ಜಸ್ಟ್ ಸಿಂಪಲ್. ಹಾಗಾದ್ರೆ ಸೆಕೆಂಡ್ ಲೆವೆಲ್ ಇನ್ಕಮ್ ಎಷ್ಟಾಯ್ತು? ಅವ್ರ 10 ಜನ ಅಂದ್ರೆ 100 ಜನ ಬಂತು. ಹಾಗಾದ್ರೆ ಒಬ್ಬ ವ್ಯಕ್ತಿ ಆ 100 ಜನದಲ್ಲಿ ಒಬ್ರು 1,000 ತಗೋಬಹುದು, ಒಬ್ರು 5,000 ತಗೋಬಹುದು, ಒಂದು 10,000 ಗಳಿಸಬಹುದು. ಇವು ಯೂನಿವರ್ಸಲ್ ಆಗಿ ಎಲ್ಲರೂ ಒಂದೇ ಇನ್ಕಮ್ ಗಳಿಸ್ಲಕ್ ಪಾಸಿಬಿಲಿಟಿ ಇರಲ್ಲ. ಓಕೆ, ನೋ ಪ್ರಾಬ್ಲಮ್. ಒಬ್ರು ಕೆಪಾಸಿಟಿ ಇರೋರು ಸಿಗ್ತಾರೆ, ಒಬ್ರು ಕೆಪಾಸಿಟಿ ಇಲ್ದವರು ಸಿಗ್ತಾರೆ. ಹಾಗೆ ವೀಕ್ಲಿ ಒಬ್ಬ ವ್ಯಕ್ತಿ ಒಂದೊಂದೇ 1,000 ಗಳಿಸಿರುವೆ 100 ಜನದಿಂದ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬಂತು ನಮಗೆ. ಈಗ ಆಲ್ರೆಡಿ 12 ಲಕ್ಷ ರೂಪಾಯಿ ವೀಕ್ಲಿ ಇದೆ. ಎಕ್ಸ್ಟ್ರಾ ನಮಗೆ ಏನು ನಮಗೆ ಬರುತ್ತೆ ಒಬ್ಬೊಬ್ಬರಿಂದಲೇ ಆ ಇನ್ಕಮ್, ಇದಕ್ಕೂ ಸಹ 30,000 ರೂಪಾಯಿವರೆಗೂ ಬರುತ್ತೆ. ಓಕೆ, ಯುವರ್ ಐಡಿ 10 into 10 100% ಆಯ್ತು. ಎವ್ರಿ ವೀಕ್ ಇನ್ಕಮ್ ಗೆಟ್ ಎಂಜಾಯ್ ಫಾರ್ ಯು. ಓಕೆ, ಒನ್ ಐಡಿಯಿಂದ ಎಷ್ಟು ಬಂತು? 30,000, 30,000 rupees ಒನ್ ಐಡಿಯಿಂದ. ಹಾಗಾದ್ರೆ 100 ಐಡಿ 100 ಜನ ಸೆಕೆಂಡ್ ಲೆವೆಲ್ ಇದ್ದಾರೆ ಅಂದ್ರೆ 30,000 ಇಂಟು 100 30 ಲಕ್ಷ, 30 lakhs ಪರ್ ವೀಕ್ಲಿ. ವೀಕ್ಲಿ ನಾವು ಎಷ್ಟು ಗಳಿಸ್ಲಿಕ್ಕೆ ಅವಕಾಶ ಕೊಟ್ಟಿದೆ ಇಲ್ಲಿ ಅಂದ್ರೆ 30 ಲಕ್ಷನ ನಾವು ಸೆಕೆಂಡ್ ಲೆವೆಲ್ ಇಂದಲೇ ಗಳಿಸಬಹುದು. ವೆರಿ ಜಬರ್ದಸ್ತ್ ಇನ್ಕಮ್. ನೀವು ಲೈಫ್ ಅಲ್ಲಿ ಯಾವುದೇ ಸಿಸ್ಟಮ್ ಅಲ್ಲಿ ನೋಡಕ್ಕೆ ಸಾಧ್ಯನೇ ಇಲ್ಲ ಆ ತರದೊಂದು ಜಬರ್ದಸ್ತ್ ಇನ್ಕಮ್. ಹಾಗಾದ್ರೆ ವೀಕ್ಲಿಗೆ ನಮಗೆ 30 ಲಕ್ಷ ಬಂದಿದೆ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು? ಅವ್ರು 1,20,00,000. ಸ್ನೇಹಿತರೆ, ನನ್ನ ಕೆಳಗಿರೋರ್ಗೆ ಅವ್ರಿಗೋಸ್ಕರ ಅವ್ರ ಮ್ಯಾಚಿಂಗ್ ಕೆಲಸ ಮಾಡ್ತಾರೆ. ಆದ್ರೆ ಅವರು ನನ್ನ ಕೆಳಗಿರೋ ಫಸ್ಟ್ ಲೆವೆಲ್ ನ ನಾವು ಮ್ಯಾಕ್ಸಿಮಮ್ ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹಾಕೊಂಡ್ರೆ ಸೊ ವೆರಿ ಜಬರ್ದಸ್ತ್ ಇನ್ಕಮ್ ಎವ್ರಿ ವೀಕ್ ಅಪ್ ಟು ಲೈಫ್ ಟೈಮ್. ಪ್ರತಿ ವಾರ ಅವ್ರು ಏನ್ ಗಳಿಸ್ತಾರೋ ದ ಸೇಮ್ ಇನ್ಕಮ್ ಸೆಕೆಂಡ್ ಲೆವೆಲ್ದು 100% ಇನ್ಕಮ್ ಬರುತ್ತೆ. ಈಗ ಆಲ್ರೆಡಿ ಫಸ್ಟ್ ಲೆವೆಲ್ 100% ಇನ್ಕಮ್, ಹಾಗೇನೆ ಸೆಕೆಂಡ್ ಲೆವೆಲ್ 100% ಇನ್ಕಮ್. ಹಾಗಾದ್ರೆ ತಿಂಗಳಿಗೆ ನಮಗೆ 1,20,00,000 ರೂಪಾಯಿ ಸೆಕೆಂಡ್ ಲೆವೆಲ್ ಇನ್ಕಮ್ ಓನ್ಲಿ. ಈಗ ಆಲ್ರೆಡಿ ಫಸ್ಟ್ ಲೆವೆಲ್ ಅಲ್ಲಿ ಮ್ಯಾಚಿಂಗ್ ಇನ್ಕಮ್ ಮತ್ತು ಫಸ್ಟ್ ಲೆವೆಲ್ ಇನ್ಕಮ್ ಸೇರಿ 14 ಲಕ್ಷ ಇದೆ. ಇದು ಸೇರಿ ಎಷ್ಟಾಯ್ತು? 1,20,00,000 ಆಯ್ತು. ಸ್ನೇಹಿತರೆ, ಹಾಗಾದ್ರೆ ಇದ್ರ ಜೊತೆಗೆ ನಮ್ಮ ಕಂಪನಿ ಫಸ್ಟ್ ಲೆವೆಲ್ ಇನ್ಕಮ್ ಅಂಡ್ ಸೆಕೆಂಡ್ ಲೆವೆಲ್ ಇನ್ಕಮ್ ಎರಡು ಇನ್ಕಮ್ ಆಲ್ರೆಡಿ ನಮಗೆ ಕೊಡ್ತಾ ಇದೆ. ಇದ್ರ ಜೊತೆಗೆ ನಮಗೆ ಮತ್ತೆ ಪರ್ಫಾರ್ಮೆನ್ಸ್ ಬೋನಸ್ ಇರುತ್ತೆ ಓನ್ಲಿ ಫಾರ್ ಲೀಡರ್ಸ್ಗೆ. ಈಗ ಫೌಂಡರ್ಶಿಪ್ ಐಡಿ ಅಂತೇಳಿ ಯಾರು ಫ್ರಂಟ್ ಲೈನ್ ಆಗಿ ಇರ್ತಾರೆ ಅವರಿಗೆ 1,000 ಜನಕ್ಕೆ ಮಾತ್ರ ಕೊಡ್ತಾ ಇದೆ. ಸೊ ಈಗ ಫಸ್ಟ್ ಕಮ್ ಫಸ್ಟ್ ಯಾರು ರಿಜಿಸ್ಟರ್ ಮಾಡ್ಕೊಳ್ತಾರೆ ಅವ್ರಿಗೆ ಮಾತ್ರ ಸಿಗಂತದ್ದು ಪರ್ಫಾರ್ಮೆನ್ಸ್ ಬೋನಸ್ ಅಂತ. ಈಚ್ ಪೇರ್ 200 ರೂಪಾಯಿ ಸಿಗುತ್ತೆ. ಓಕೆ, ಎಕ್ಸ್ಟ್ರಾ
ಇದ್ರ ಬಿಟ್ಟು ಎಕ್ಸ್ಟ್ರಾ ಸಿಗಂತದ್ದು. ಓಕೆ, ಲೀಡರ್ಸ್ ಫೀಲ್ಡ್ ಎಕ್ಸ್ಪೆನ್ಸಿವ್ ಫಸ್ಟ್ 1000+ ಲೀಡರ್ಸ್ ಮಾತ್ರ. ಓಕೆ, ಒನ್ ಪೇರ್ಗೆ ಎಕ್ಸ್ಟ್ರಾ 200 rupees ಪರ್ ವೀಕ್ಲಿ. ಓಕೆ, ನಂದು ಟೋಟಲ್ ಟೀಮ್ ಇಂದ 2 ಪೇರ್ ಹೋಯ್ತು, 400 ರೂಪಾಯಿ ಸಿಗುತ್ತೆ. ಓಕೆ, ಒಂದ್ 10 ಪೇರ್ ಹೋಯ್ತು, 2000 ರೂಪಾಯಿ ಸಿಗುತ್ತೆ. 100 ಪೇರ್ ಹೋಯ್ತು, 20,000 rupees ಪರ್ ವೀಕ್ಲಿ. ಮಂತ್ಲಿಗೆ 80,000. 80,000ಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಇದು ಪರ್ಫಾರ್ಮೆನ್ಸ್ ಬೋನಸ್, ಅಂದ್ರೆ ನಮಗೆ ಫೀಲ್ಡ್ ಎಕ್ಸ್ಪೆನ್ಸಿವ್ಗೆ ಅಂತ ಕೊಡಂತದ್ದು. ಇಲ್ಲಿ ಯಾರು ಮತ್ತೇನೋ ಕೇಳಂಗಿಲ್ಲ. ಕಂಪನಿ ಹೈಯೆಸ್ಟ್ ಇನ್ಕಮ್ ಅನ್ನ ಪ್ರೊವೈಡ್ ಮಾಡಿದೆ. ತುಂಬಾ ಸ್ಟ್ರಿಕ್ಟ್ಲಿ ಡಿಸಿಪ್ಲಿನ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದೆ. ಸೊ ಇಲ್ಲಿ ಯಾವುದೇ ಲೂಸ್ ಆಕ್ಟಿವಿಟೀಸ್ ಇಟ್ಕೊಂಡಿಲ್ಲ, ತುಂಬಾ ಸ್ಟ್ರಿಕ್ಟ್ಲಿ ಇದೆ. ಹಾಗಾಗಿ ಫೀಲ್ಡ್ ಎಕ್ಸ್ಪೆನ್ಸಿವ್ ನಮ್ಗೆ ಅವ್ರು ಕೊಡಿ ಇವ್ರು ಕೊಡಿ ಅಂತ ಕೇಳಂಗಿಲ್ಲ, ID ರಿಜಿಸ್ಟರ್ ಮಾಡ್ಕೊಡಿ ಅಂತ ಕೇಳಂಗಿಲ್ಲ. ಯಾಕಂದ್ರೆ ಎಸೆನ್ಸಿಯಲ್ ಪ್ರಾಡಕ್ಟ್, ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿರುವಂತ ಪ್ರಾಡಕ್ಟ್ ಅನ್ನು ನಮಗೆ ಕೊಟ್ಟಿದೆ. ಜೊತೆಗೆ ಇನ್ಕಮ್ ಅನ್ನು ಜಬರ್ದಸ್ತ್ ಕೊಟ್ಟಿದೆ. ನಾನು ಫೀಲ್ಡ್ ಕೆಲಸ ಮಾಡುವಂತರಿಗೆ 80,000 ರೂಪಾಯಿ ತಿಂಗಳ ಎಕ್ಸ್ಟ್ರಾ ಕೊಡ್ತಾ ಇದೆ. ಇದು ಓನ್ಲಿ ಫಾರ್ ನಿಮ್ ಕೈಯಿಂದ ದುಡ್ಡು ಖರ್ಚು ಮಾಡ್ಕೊಂಡು ನಿಮಗೆ ಕೊಡ್ತಿರೋ ಕಮಿಷನ್ ನಲ್ಲಿ ನೀವು ಫೀಲ್ಡ್ ಎಕ್ಸ್ಪೆನ್ಸಿವ್ ಕೆಲಸ ಮಾಡಬೇಡಿ. ಅದಕ್ಕೋಸ್ಕರ ನಾವು ಕಂಪನಿಯಿಂದಲೇ ತೆಗೆದಿಟ್ಬಿಟ್ಟು ಅದಕ್ಕೆ ಅಂತ ಲೀಡರ್ಸ್ಗೆ 1,000 ಜನ ಲೀಡರ್ಸ್ ಗಳಿಗೆ ಕೊಡ್ತಾ ಇದೆ. ಸೊ ಓಕೆ, ಇದನ್ನ ನೀವು ಬಳಸ್ಕೋಬಹುದು. 80,000 rupees ಪರ್ ವೀಕ್ಲಿ. ಸ್ನೇಹಿತರೆ, ಹಾಗಾದ್ರೆ ಇದು ಸೇರಿ ನಮಗೆ ಟೋಟಲ್ ಇನ್ಕಮ್ ಎಷ್ಟಾಯ್ತಪ್ಪ ಅಂದ್ರೆ, ಬೈನರಿ ಮಂತ್ಲಿ ಇನ್ಕಮ್ ಎಷ್ಟಾಯ್ತು? ತಿಂಗಳಿಗೆ 2 ಲಕ್ಷ ರೂಪಾಯಿ. ಫಸ್ಟ್ ಲೆವೆಲ್ ಇನ್ಕಮ್ 12 ಲಕ್ಷ ರೂಪಾಯಿ. ಸೆಕೆಂಡ್ ಲೆವೆಲ್ ಇನ್ಕಮ್ 1,20,00,000. ಹಾಗಾದ್ರೆ ಟೋಟಲ್ ಇನ್ಕಮ್ ಎಷ್ಟಾಯ್ತು? 1,34,00,000 ಪರ್ ID. ಒನ್ ಐಡಿಗೆ ರಿಜಿಸ್ಟ್ರೇಷನ್ ನಾವು ಮಾಡ್ಕೊಂಡು ಜಸ್ಟ್ ಸಿಂಪಲ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ರು 1,34,00,000 ರೂಪಾಯಿ ಸಿಗುತ್ತೆ. 1,34 lakhs ಪರ್ ಮಂತ್ಲಿ. ಸ್ನೇಹಿತರೆ, ಎವ್ರಿ ಮಂತ್ ಅಪ್ ಟು ಲೈಫ್ ಟೈಮ್. ಇದು ಒಂದ್ಸರಿ ಅಲ್ಲ, ಪ್ರತಿ ತಿಂಗಳು ಮತ್ತು ಲೈಫ್ ಟೈಮ್. ಸ್ನೇಹಿತರೆ, ಹಾಗಾದ್ರೆ ದಿಸ್ ಇಸ್ ಸ್ಪೆಷಲ್ ಯುನಿಕ್ ಪ್ಲಾನು. ಈ ಪ್ಲಾನು, ಈ ಇನ್ಕಮ್ ಅನ್ನ ನೀವು ಕೇಳಿರಕ್ ಸಾಧ್ಯನೇ ಇಲ್ಲ. ಓಕೆ, ಇದು ಒಂದು ನಮ್ಮಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಪ್ರಮೋಟ್ ಮಾಡೋರಿಗೆ ಪ್ರಮೋಟ್ ಅಂಡ್ ಅರ್ನ್ ಸಿಸ್ಟಮ್. ಸೊ ಜಸ್ಟ್ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಿದ್ರೆ ಸಿಗಂತದ್ದು ಜಬರ್ದಸ್ತ್ ಇನ್ಕಮ್ 1,34,00,000. ಇದ್ರ ಜೊತೆಗೆ ಎಕ್ಸ್ಟ್ರಾ ಈ ಕಂಪನಿ ಒಂದು ಇಸ್ ಎ ಪ್ರಾಡಕ್ಟ್ ಬೇಸ್ಡ್ ಕಂಪನಿ, ಸೊ ಯುನಿಕ್ ಪ್ರಾಡಕ್ಟ್. ಹಾಗಾದ್ರೆ ಈ ಪ್ರಾಡಕ್ಟ್ ಬೇಸ್ಡ್ ಕಂಪನಿಯಲ್ಲಿ ನೀವು ತುಂಬಾ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಪ್ರಾಡಕ್ಟ್ ಬೇಸ್ಡ್ ಅಂದ್ರೆ ಬಹಳಷ್ಟು ಜನ, ಯಾಕಂದ್ರೆ ಎವರ್ ಗ್ರೀನ್ ಇನ್ಕಮ್. ಓಕೆ, ಲೈಫ್ ಟೈಮ್ ಇನ್ಕಮ್ ಇರೋದೇ ರೀಪರ್ಚೇಸಿಂಗ್ ಅಲ್ಲಿ, ತಮಗೂ ಗೊತ್ತಿರೋಂತದ್ದೇ. ರೀಪರ್ಚೇಸಿಂಗ್ ಇನ್ಕಮ್, ಜಬರ್ದಸ್ತ್ ರೀಪರ್ಚೇಸಿಂಗ್ ಇನ್ಕಮ್. ಹೆಂಗೆ ಜಾಯ್ನಿಂಗ್ ಇನ್ಕಮ್ ಅಲ್ಲಿ ಎಷ್ಟು ಪವರ್ಫುಲ್ ಪ್ಲಾನ್ ಅನ್ನು ಕೊಟ್ಟಿದ್ಯೋ, ಹಾಗೇನೆ ಯುನಿಕ್ ರೀಪರ್ಚೇಸಿಂಗ್ ಪ್ಲಾನ್ ಸಹ ಕೊಡ್ತಾ ಇದೆ. ಇದು ಏಪ್ರಿಲ್ ಅಲ್ಲಿ ಗೋವಾದಲ್ಲಿ ಸುಮಾರು 10,000 ಜನ ಲೀಡರ್ಸ್ ದಲ್ಲಿ ಒಂದು ದೊಡ್ಡ ಒಂದು ಕಾನ್ಫರೆನ್ಸ್ ಮೀಟಿಂಗ್ ಅಲ್ಲಿ ಕಂಪನಿ ಅಲ್ಲಿ ಅನೌನ್ಸ್ ಮಾಡುತ್ತೆ. ಓಕೆ, ದ ಯುನಿಕ್ ಸಿಸ್ಟಮ್ ಅದು ರೀಪರ್ಚೇಸಿಂಗ್. ಓಕೆ, ಇದು ಎಷ್ಟು ರೀಪರ್ಚೇಸಿಂಗ್ ಅಡ್ವಾನ್ಸ್ ಇದೆ ಅಂದ್ರೆ, ಇವತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ಗಳು ವರ್ಲ್ಡ್ ವೈಡ್ ಏನು ಟೆಕ್ನಾಲಜಿ ಅಫಿಲಿಯೇಟ್ ಮಾರ್ಕೆಟಿಂಗ್ಗಳು ಏನು ಬರ್ತಾ ಇದಾವೆ, ಅದಕ್ಕಿನ್ನ ಅಡ್ವಾನ್ಸ್ ಇದೆ ಈ ರೀಪರ್ಚೇಸಿಂಗ್ ಪ್ಲಾನ್. ನೀವು ಜಾಯ್ನಿಂಗ್ ಇನ್ಕಮ್ ಯಾವ ತರ ಕೇಳಿದ್ರೆ, ಅದಕ್ಕಿನ್ನ ವೆರಿ ಪವರ್ಫುಲ್ ಯುನಿಕ್ ರೀಪರ್ಚೇಸಿಂಗ್ ಪ್ಲಾನ್ ಮತ್ತು ಅಡ್ವಾನ್ಸ್ ಇರೋಂತ ರೀಪರ್ಚೇಸಿಂಗ್ ಪ್ಲಾನ್ ನ ಕಂಪನಿ ಲಾಂಚ್ ಮಾಡ್ತಾ ಇದೆ. ಓಕೆ, ತುಂಬಾ ಸ್ಪೆಷಲ್ ಸ್ಟ್ರಾಟಜಿಗಳು ಯಾರು ಇದುವರೆಗೂ ಮಾರ್ಕೆಟಿಂಗ್ ಅಲ್ಲಿ ಯಾರು ಯಾವುದೇ ಕಂಪನಿಗಳು ಬಳಕೆ ಮಾಡಿದಂತ ದ ನ್ಯೂ ಟೆಕ್ನಾಲಜಿ, ನ್ಯೂ ಅಡ್ವಾನ್ಸ್ ಸಿಸ್ಟಮ್ ಅನ್ನ, ನ್ಯೂ ಸ್ಟ್ರಾಟಜಿಯನ್ನ, ಸಕ್ಸಸ್ ಸ್ಟ್ರಾಟಜಿಯನ್ನ ಸೊ ಕಂಪನಿ ರೀಪರ್ಚೇಸಿಂಗ್ ಅಲ್ಲಿ ಲಾಂಚ್ ಮಾಡ್ತಾ ಇದೆ. ಇದು ಏಪ್ರಿಲ್ ಮಂತ್ ಅಲ್ಲಿ ಸಿಗತ್ತೆ. ಸ್ನೇಹಿತರೆ, ಹಾಗಾದ್ರೆ ಈಗ ಸದ್ಯಕ್ಕೆ ಯಾವಾಗಿರುತ್ತೆ, ಜಸ್ಟ್ ನಾನು ಬಹಳಷ್ಟು ಜನರಿಗೆ ಸರ್ 10 ಜನ ನಾವು ಪ್ರಮೋಟ್ ಮಾಡ್ಲೇಬೇಕಾ? ಸ್ನೇಹಿತರೆ, ಜಸ್ಟ್ ಸಿಂಪಲ್, ನಾವು 10 ಜನಕ್ಕೆ ಮಾಡ್ಬೇಕಂತ ಏನಿಲ್ಲ. ಓಕೆ, ನಮಗೆ ಹೌದು ತಿಂಗಳಿಗೆ 1,34,00,000 ಅವತ್ತು ಕೇಪಬಲ್ ಲೀಡರ್ಸ್ ಇರ್ತಾರೆ. ಯಾರೋ ಒಬ್ಬ ಲೀಡರ್ಸ್ ವೆರಿ ಬಿಗ್ ಲೀಡರ್ಸ್ ಇರ್ತಾರೆ, ಕೇಪಬಲ್ ಇದೆ. ಓಕೆ, ನಾನು ಡೇ ಅಂಡ್ ನೈಟ್ ದುಡ್ಡುಗೋಸ್ಕರ ನಾನು ಈಗ ಆಲ್ರೆಡಿ ಸಫರ್ ಪಟ್ಬಿಟ್ಟಿದ್ದೀನಿ ಸರ್ ಬೇರೆ ಬೇರೆ ಕಂಪನಿಗಳಲ್ಲಿ. ನನಗೆ ದುಡ್ಡು ಬೇಕು, ವಯಸ್ಸಾಗ್ತಾ ಇದೆ, ಕಮಿಟ್ಮೆಂಟ್ ಇದೆ, ನನಗೂ ಮನೆ ಕಟ್ಬೇಕು, ಕಾರ್ ತಗೋಬೇಕು, ಮಕ್ಕಳು ಮದುವೆ ಮಾಡ್ಬೇಕು, ಸಾಲ ತೀರ್ಸ್ಬೇಕು, ಈ ತರ ಕಮಿಟ್ಮೆಂಟ್ ಗಳಿದೆ ಫ್ಯಾಮಿಲಿದು. ನಾನು ದುಡಿಲೇಬೇಕು, ಬಟ್ ಕ್ವಿಕ್ ಇನ್ಕಮ್ ಬೇಕು ಅಂದ್ರೆ 10 ಜನ ಈ ಸಿಸ್ಟಮ್ ಅಲ್ಲಿ, ಅಂದ್ರೆ ಈಚ್ ಒನ್ ಟೀಚ್ 10 ಸಿಸ್ಟಮ್ ಅಲ್ಲಿ ಹೋಗೋದು ಬೆಟರ್. ಓಕೆ, ನಾನು ಇಲ್ಲ ಸರ್ ನನಗೆ ಅಷ್ಟೊಂದು
ಪ್ರಮೋಟ್ ಮಾಡಿ ಸಿಸ್ಟಮ್ ತಗೊಂಡೋಗಕ್ಕಾಗಲ್ಲ ಅಥವಾ ಹೊರಗೆ ಹೋಗಕ್ಕಾಗಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಒಬ್ಬೊಬ್ರು ಹೆಣ್ಮಕ್ಳು ನಾವು ಅಲ್ಲೇ ಲೋಕಲ್ ಆಗಿ ಇಟ್ಕೊಂಡು ನಾನ್ ಸಣ್ಣದಾಗಿ ಮಾಡ್ಕೊಂತೀನಿ ಸರ್, ನೋ ಪ್ರಾಬ್ಲಮ್. ಅವ್ರಿಗೂ ಅವಕಾಶ ಕೊಟ್ಟಿದೆ ಕಂಪನಿ. ಓಕೆ, ನಾವೊಂದು ಟೀಮ್ ಬಿಲ್ಡ್ ಮಾಡ್ಕೊಂಡ್ರೆ, ಓಕೆ, ಜಸ್ಟ್ ಬೈನರಿ ಪ್ಲಾನ್ನೇ ಟೀಮ್ ಬಿಲ್ಡ್ ಮಾಡ್ಕೊಂಡೆ ಅಂದ್ಕೊಳ್ಳಿ. ಎಕ್ಸಾಂಪಲ್, ನೀವು ಏನ್ ಅಮೆರಿಕನ್ ಬೈನರಿಗಳು ಬೇರೆ ಕಂಪ್ನಿಗಳು ಕೇಳಿರ್ತೀರಿ, ಆ ತರದ್ದು ಜಸ್ಟ್ ಸಿಂಪಲ್ ಆಗಿ ಜಸ್ಟ್ ನಾನು 2 ಜನಕ್ಕೆ ಅಪಾಯಿಂಟ್ ಮಾಡಿದೆ, ಅವರಿಂದ 2 ಜನ ಮಾಡಿಸ್ಕೊಂಡು ಹೋದೆ. ಓಕೆ, ಈಚ್ ಟು, ಓಕೆ, 2, 4, 8, 16 ಹೀಗೆ 10 ಲೆವೆಲ್ ನ ನೀವು ಜಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ ಸರ್ ವಿತ್ ಇನ್ ಏಪ್ರಿಲ್ ಅಲ್ಲಿ. ಏಪ್ರಿಲ್ಗೆ ರೀಪರ್ಚೇಸಿಂಗ್ ಪ್ಲಾನ್ ಜಬರ್ದಸ್ತ್ ಪ್ಲಾನ್ ಲಾಂಚ್ ಆಗ್ತಾ ಇದೆ. ಓಕೆ, ಜಸ್ಟ್ 1:1 ಪ್ಲಾನ್, ಜಸ್ಟ್ ಅದನ್ನೇ ಸಹ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ನಾನು 2 ಜನ ಅಪಾಯಿಂಟ್ ಮಾಡಿದೆ, ಅವ್ರ ಕಡೆಯಿಂದ 2, 4, ಅವ್ರ ಕಡೆಯಿಂದ 2, ಓಕೆ, ಈಗ 4, 5, 8, ಓಕೆ, 16, 32 ಹೀಗೆ ನೀವು ತಗೊಂಡು ಹೋಗ್ಬೋದು. ಅವ್ರಿಗೂ ಜಬರ್ದಸ್ತ್ ಇನ್ಕಮ್ ಬರುತ್ತೆ. ಓಕೆ, ಅದ್ರ ಇದರಾದ್ರೆ ಎಷ್ಟು ಬರುತ್ತೆ? ಓಕೆ, ನಾವು 10 ಲೆವೆಲ್ ನಮಗೆ ಕೆಪಾಸಿಟಿ ಇದೆ, ಓಕೆ, ನಾವು ಮಾಡ್ಬೋದು. ಇಲ್ಲ ಸರ್, ನನಗೆ ಕೆಪಾಸಿಟಿ ಇಲ್ಲ, ನನಗೆ ನಿಮ್ ತರ ಔಟ್ ಸೈಡ್ ಹೊರಗೆ ಹೋಗಕ್ ಆಗಲ್ಲ, ಸೊ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್, ಏನೋ ಒಂದು ರೆಸ್ಟ್ರಿಕ್ಷನ್ಸ್ ಇದೆ ಅನ್ನೋಂತ ಹೆಣ್ಮಕ್ಳು ಸಣ್ಣದಾಗೆ ನಾವು ಶುರು ಮಾಡ್ಕೊಂತೀವಿ ಎಂದರು, ಓಕೆ, ಇದನ್ನ ಸ್ಟಾರ್ಟ್ ಮಾಡ್ಬೋದು. ಹಾಗಾದ್ರೆ ಇದ್ರದ್ದು ಹೇಗಿರುತ್ತೆ ಇನ್ಕಮ್ ಅಂದ್ರೆ, ಇದ್ರಲ್ಲೂ ಸಹ ಓಕೆ, ಲೆಫ್ಟ್ ಅಲ್ಲಿ ಒಬ್ರು, ರೈಟ್ ಅಲ್ಲಿ ಒಬ್ರು, ಅವ್ರದ್ದು ಏನ್ ಇನ್ಕಮ್ ಇದೆ 30,000, ಅದ್ರದ್ದು 30,000, ನಮ್ದೇನಿದೆ ವೀಕ್ಲಿ 30,000 ಅದು ಬಂದಿರುತ್ತೆ. ಅದ್ರ ಜೊತೆಗೆ ಲೆಫ್ಟ್ ಅಲ್ಲಿ ನಾನು ಡೈರೆಕ್ಟ್ ಆಗಿ ಬರೀ 2 ಜನನೇ ಅಪಾಯಿಂಟ್ ಮಾಡಿದೆ, ಅವ್ರ ಏನ್ ಇನ್ಕಮ್ ತಗೊಂತಾರ ಅದ್ರದ್ದು ಬರುತ್ತೆ. ಹಾಗಾದ್ರೆ 2 ಜನದ್ದು 30,000, ಓಕೆ ಮತ್ತೆ ಅವ್ರು 2 ಜನ ಮಾಡಿದ್ರು ಸೆಕೆಂಡ್ ಲೆವೆಲ್, 4 ಜನ ಆಯ್ತು. 4 + 2 6 ಜನದಿಂದ 30,000, 6 ಜನ ಇಂಟು 30,000, 100% ಇದು ಬರುತ್ತೆ. ಇದು ಈ ಕಂಪ್ನಿಯಲ್ಲಿ, ಯಾಕಂದ್ರೆ ವೀಕ್ಲಿ 30,000 ಇಂಟು 6 ಜನ ವಾರಕ್ಕೆ ಮತ್ತು ತಿಂಗಳಿಗೆ 100% ಬರಂತದ್ದು. ಓಕೆ, ಹಾಗಾದ್ರೆ ಈ ರೀಪರ್ಚೇಸಿಂಗ್ ಅನ್ನ ಈಗ ನಾವು ಜಾಯ್ನಿಂಗ್ ಅಲ್ಲಿ ಬರಂತದ್ದು ಇನ್ಕಮ್, ಇದನ್ನ ನಾವು ಇದನ್ನ ಏಪ್ರಿಲ್ ಅಷ್ಟೊತ್ತಿಗೆ ಜಸ್ಟ್ ಬೈನರಿ ಸಿಸ್ಟಮ್ ಅಲ್ಲಿ ನಾನು ತಗೊಂಡೋಗ್ತೀನಿ ಅಂತಾರು ಅದೇ ತಗೊಂಡೋದ್ರುವೆ ನಮಗೆ ಎವ್ರಿ ಅರ್ನ್ ಪ್ರತಿ ತಿಂಗಳು ನಾವು ರೀಪರ್ಚೇಸಿಂಗ್ ಇನ್ಕಮ್ ಅನ್ನ ನಾವು 6 ಲಕ್ಷ ರೂಪಾಯಿವರೆಗೂ ಗಳಿಸಕ್ ಅವಕಾಶ ಇದೆ. ಓಕೆ, ಜಸ್ಟ್ ಬೈನರಿನ, ಓಕೆ, ಬೈನರಿನೇ ನಾನ್ ಮಾತ್ರ 10 ಜನ ಅಪಾಯಿಂಟ್ ಮಾಡಿದೆ, ಬಟ್ ನನ್ ಕೆಳಗಿರೋರು ಅಪಾಯಿಂಟ್ ಮಾಡಕ್ ಆಗಿಲ್ಲ ಸರ್, ಕೆಪಾಸಿಟಿ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಜಸ್ಟ್ 2 ಜನ 4 ಹೀಗೆ ಬೈನರಿನೇ ತರನೇ ತಗೊಂಡೋದ್ರುವೆ ನಮಗೆ ರೀಪರ್ಚೇಸಿಂಗ್ ಇನ್ಕಮ್ ಎಷ್ಟು ಬರುತ್ತೆ? 6 lakhs rupees ಪರ್ ಮಂತ್ಲಿ, ತಿಂಗಳಿಗೆ 6 ಲಕ್ಷ ಬರುತ್ತೆ ಓನ್ಲಿ ಫಾರ್ ರೀಪರ್ಚೇಸಿಂಗ್. ನಾನ್ ಜಾಯ್ನಿಂಗ್ ಇನ್ಕಮ್ ಆಲ್ರೆಡಿ ಅಪ್ ಮಾಡ್ಬಿಡಿವಿ. ಓಕೆ, ರೀಪರ್ಚೇಸಿಂಗ್ ಇನ್ಕಮ್ ಜಸ್ಟ್ ಬೈನರಿ ಅಂತ ತಗೊಂಡೋದ್ರು 6 lakhs, 6 ಲಕ್ಷ ರೂಪಾಯಿ ಬರುತ್ತೆ ಪ್ರತಿ ತಿಂಗಳು. ಜಸ್ಟ್ ಸಿಂಪಲ್. ಇದ್ರ ಸ್ಟ್ರಾಟಜಿ, ಇದರ ಸಿಸ್ಟಮೇ ಆ ತರ ಇರುತ್ತೆ, ತುಂಬಾ ಅಡ್ವಾನ್ಸ್ ಇದೆ, ಸಿಂಪಲ್ ಸಿಸ್ಟಮ್. ಸ್ನೇಹಿತರೆ, ಹಾಗಾದ್ರೆ ಇಲ್ಲಿ ಯಾವ್ದು ರಿಸ್ಟ್ರಿಕ್ಷನ್ಸ್ ಕಂಪಲ್ಸರಿ ಯಾವ್ದು ಇರಲ್ಲ, ಸೊ ನೋ ಪ್ರಾಬ್ಲಮ್, ಫ್ರೀಡಮ್ ಇದೆ. ಸೊ ಇಲ್ಲಿ ಪ್ರಮೋಟ್ ಅಂಡ್ ಅರ್ನ್ ಸಿಸ್ಟಮ್. ಓಕೆ, ಇಲ್ಲ ಸರ್ ನನಗೆ ಇನ್ನೊಂಚೂರು ಕೆಪಾಸಿಟಿ ಇದೆ, ನಾನು ಡೈರೆಕ್ಟ್ ಆಗಿ ಒಂದು 4 ಜನ ಪ್ರಮೋಟ್ ಮಾಡಬಹುದು, ನೋ ಪ್ರಾಬ್ಲಮ್. ಓಕೆ, ನಾನು 2 ಜನ ಪ್ರಮೋಟ್ ಮಾಡಿದೆ, ನನ್ನ ಹೆಣ್ಮಕ್ಳು ನಾವು ಹೊರಗೆ ಹೋಗಕ್ಕಾಗಲ್ಲ ಕೆಲಸ ಮಾಡಕ್, ಓಕೆ, ನೋ ಪ್ರಾಬ್ಲಮ್, ಬೆಸ್ಟ್ ಬೈನರಿನೇ ತಗೊಂಡೋದ್ರು ತಿಂಗಳಿಗೆ 6 ಲಕ್ಷ ರೂಪಾಯಿ ರೀಪರ್ಚೇಸಿಂಗ್ ಇಂದ ಗಳಿಸಬಹುದು. ಪ್ರತಿ ತಿಂಗಳು 6 ಲಕ್ಷ ಅಪ್ ಟು ಲೈಫ್ ಟೈಮ್. ಈ ತರದ ಇನ್ಕಮ್, ರೀಪರ್ಚೇಸಿಂಗ್ ಇನ್ಕಮ್ 6 lakhs rupees ಬರುತ್ತೆ. ಓಕೆ, ನಾನು 4 ಜನದ್ದು ರೂಟ್ ತಗೊಂಡು ಹೋಗ್ತೀನಿ ಸರ್, ಡೈರೆಕ್ಟ್ ಆಗಿ 4 ಜನ ಪ್ರಮೋಟ್ ಮಾಡಿದೆ, ಅವ್ರ ಕಡೆಯಿಂದಲೂ 4 ಜನಕ್ಕೆ ಪ್ರಮೋಟ್ ಮಾಡಿ ಈಗೇನೆ 10 ಲೆವೆಲ್ಗೆ ನಾನು ಕಂಪ್ಲೀಟ್ ಮಾಡ್ಕೊಂತೀನಿ, ನೋ ಪ್ರಾಬ್ಲಮ್. ವಿತ್ ಇನ್ ಏಪ್ರಿಲ್ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ಇವರ ಫಸ್ಟ್ ಲೆವೆಲ್ 4 ಜನ, ಸೆಕೆಂಡ್ ಲೆವೆಲ್ 16 ಜನ, ಹಿಂಗೆ ಡೂಪ್ಲಿಕೇಶನ್ 10 ಲೆವೆಲ್ ನಾವು ಕಂಪ್ಲೀಟ್ ಮಾಡ್ಕೊಂಡ್ರು ಪ್ರತಿ ತಿಂಗಳು 25 ಲಕ್ಷ ರೂಪಾಯಿ ರೀಪರ್ಚೇಸ್ ಇನ್ಕಮ್ ಬರುತ್ತೆ. 25 lakhs rupees ಫಾರ್ ಮಂತ್ಲಿ. ದಿಸ್ ಇಸ್ ಓನ್ಲಿ ಫಾರ್ ರೀಪರ್ಚೇಸಿಂಗ್ ಇನ್ಕಮ್. ಸೊ ಎವ್ರಿ ಮಂತ್ ಅಪ್ ಟು ಲೈಫ್ ಟೈಮ್ ಪ್ರತಿ ತಿಂಗಳು ಬರೋಂಥದ್ದು ಎವರ್ಗ್ರೀನ್ ಇನ್ಕಮ್, ಲೈಫ್ ಟೈಮ್ ಇನ್ಕಮ್, ಜಬರ್ದಸ್ತ್ ರಿಸಲ್ಟ್. ಇದ್ರಾಗೆ ರಿಸಲ್ಟ್ ಬಂದಿಲ್ಲ ಅಂತ 1% ನಮ್ಗೆ ಹೇಳೋದಕ್ ಸಾಧ್ಯನೇ ಇಲ್ಲ, ಅಷ್ಟೊಂದು 100% ಗ್ಯಾರಂಟೆಡ್ ರಿಸಲ್ಟ್ ಪ್ರಾಡಕ್ಟ್ ಇದೆ. ಅವ್ರಿಗೆ ರಿಸಲ್ಟ್ ಬಂದ್ಮೇಲೆ ಆಟೋಮೆಟಿಕಲಿ ಪ್ರಮೋಟ್ ಆಗ್ತಾರೆ. ಓಕೆ, ಜಸ್ಟ್ 4 ಜನಕ್ಕೆ ನಾವು ಪ್ರಮೋಟ್ ಮಾಡಿದ್ರು ಪ್ರತಿ ತಿಂಗಳು 25 ಲಕ್ಷ ರೂಪಾಯಿ ಓನ್ಲಿ ಫಾರ್ ರೀಪರ್ಚೇಸಿಂಗ್ ಇನ್ಕಮ್ ನಾವು ಗಳಿಸಕ್ಕೆ ಅವಕಾಶ ಮಾಡ್ಕೊಟ್ಟಿದೆ ಕಂಪನಿ. ಸ್ನೇಹಿತರೆ, ಇದ್ರ ಜೊತೆಗೆ ನಾವು ಇಲ್ಲ ಸರ್ ನಾನು ಒಂದು
ಜಾಯ್ನಿಂಗ್ ಒಂದ್ 10 ಜನ ಅಪಾಯಿಂಟ್ ಮಾಡ್ಕೊಂಡಿದೀನಿ. ನಾನು ಅವ್ರಿಗೂ ಒಂದ್ 10 ಜನಕ್ಕೆ ಪ್ರಮೋಟ್ ಮಾಡ್ತೀವಿ. ಒಂದ್ 10 ಜನಕ್ಕೆ ಪ್ರಾಡಕ್ಟ್ ಕೊಡ್ಸೋದು ಜಸ್ಟ್ ಸಿಂಪಲ್. ಓಕೆ, ನೋ ಪ್ರಾಬ್ಲಮ್. ಸೊ ಇಷ್ಟೇ ದಿವ್ಸಕ್ಕೆ ಮಾಡ್ಬೇಕಂತ ಕಂಪನಿ ಕಂಡೀಷನ್ ಇಲ್ಲ. ಸೊ ಓಕೆ, ನೀವು ಈಗ ಒಂದ್ 2 ಜನ, ಒಂದ್ 2 ಜನ ಹಿಂಗೇನೆ ಡೈರೆಕ್ಟ್ ಆಗಿ ನಿಮ್ ಐಡಿಯಿಂದ ಯಾರೋ ಚಲೋ ಲೀಡರ್ ಸಿಕ್ಕಿದ್ರು, ಒಳ್ಳೆ ಲೀಡರ್ ಸಿಕ್ಕಿದ್ರು, ಅವಾಗ್ಲೇ ನಾವು ಅಪಾಯಿಂಟ್ ಮಾಡ್ಕೊಂಡ್ರು. ನೋ ಪ್ರಾಬ್ಲಮ್. 10 ಲೆವೆಲ್ ನೀವು ಕಂಪ್ಲೀಟ್ ಮಾಡ್ಬೋದು. ಓಕೆ, ಫಸ್ಟ್ ಲೆವೆಲ್ 10 ಜನ, ಸೆಕೆಂಡ್ ಲೆವೆಲ್ 10 ಜನ, ಹೀಗೆ ಟೋಟಲಿ ಸೆಕೆಂಡ್ ಲೆವೆಲ್ ಈಚ್ ಒನ್ ಟೇಕ್ 10. ಓಕೆ, ಟೋಟಲಿ 100 ನಾವು ಸೆಕೆಂಡ್ ಲೆವೆಲ್ ಅಲ್ಲಿ ಇದನ್ನೇ ಡೂಪ್ಲಿಕೇಶನ್ ಮಾಡ್ಕೊಂಡು ಹೋದ್ರುವೆ ಎವ್ರಿ ಮಂತ್ ನಮಗೆ 10 ಜನ ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡಿದ್ರೆ ರೀಪರ್ಚೇಸಿಂಗ್ ಇನ್ಕಮ್ 100% 1 ಕೋಟಿ ಅಮೌಂಟ್ ಓನ್ಲಿ ಫರ್ ರೀಪರ್ಚೇಸಿಂಗ್ ಅಲ್ಲಿ ಸಿಗುವಂತದ್ದು. ಇದು ಪ್ರತಿ ತಿಂಗಳು ಬರಂತದ್ದು ಯುನಿಕ್ ಸಿಸ್ಟಮ್. 1 ಮಂತ್ಗೆ ತಿಂಗಳಿಗೆ 1 ಕೋಟಿ, ವಾರ ವಾರ ಬರುತ್ತೆ. ಅದ್ರ ತಿಂಗಳಿಗೆ ಅವರೇಜ್ ಎಷ್ಟು ಬಂದಿರುತ್ತೆ ರೀಪರ್ಚೇಸಿಂಗ್ ಇನ್ಕಮ್ 1 crore rupees, 1 ಕೋಟಿ ಬರುತ್ತೆ 10 ಜನ ನಾವು ಡೈರೆಕ್ಟ್ ಆಗಿ ಪ್ರಮೋಟ್ ಮಾಡೋದ್ರಿಂದ. ಓಕೆ, ಇಲ್ಲಿ 3 ತರದನ್ನ ನಿಮಗೆ ಪರಿಚಯ ಮಾಡ್ಕೊಟ್ಟಿವಿ. ನಿಮಗೆ ಯಾವ್ದು ಸೂಟಬಲ್ ಅನ್ಸುತ್ತೆ, ನಾವು ಇದನ್ನೇ ಮಾಡ್ಬೇಕಂತ ಕಂಪನಿ ಪ್ಲೆಸರ್ ಇಲ್ಲ, ಕಂಪನಿ ಕಡೆಯಿಂದ ಯಾವ್ದು ಇಲ್ಲ. ನಮಗ್ ಕೆಪಾಸಿಟಿ ಏನಿದೆ, ನಮಗ್ ಏನಾಗುತ್ತೆ ಅದನ್ನ ನಾವು ಪ್ರಮೋಟ್ ಮಾಡ್ಬೋದು. ಸ್ನೇಹಿತರೆ, ತಿಂಗಳಿಗೆ 1 ಕೋಟಿ ರೀಪರ್ಚೇಸಿಂಗ್ ಇನ್ಕಮ್ ಮತ್ತು ಲೈಫ್ ಟೈಮ್ ಬರ್ಬೇಕಂದ್ರೆ ಡೈರೆಕ್ಟ್ ಆಗಿ ನಮ್ಮ ಐಡಿಯಿಂದ 10 ಜನಕ್ಕೆ ಪ್ರಮೋಟ್ ಮಾಡೋದು ಬೆಟರ್. ಓಕೆ, ಇದು ನಿಮ್ಮ ಆಯ್ಕೆ, ನಮ್ಮ ಆಯ್ಕೆ, ನಮ್ ಜನರಿಗೆ ಬಿಟ್ಟಂತ ವಿಚಾರ. ಓಕೆ ಸ್ನೇಹಿತರೆ, ಇದು 1 crore rupees ಪರ್ ಮಂತ್ಲಿ ಓನ್ಲಿ ಫಾರ್ ರೀಪರ್ಚೇಸಿಂಗ್. ಹಾಗಾದ್ರೆ ಈ ಟೋಟಲಿ ಜೆ ಪಿ ಇನ್ಕಮ್ ಮೀನ್ಸ್ ಜಾಯ್ನಿಂಗ್ ಇನ್ಕಮ್. ನಾವು ಬೇರೆಯವ್ರನ್ನ ಪ್ರಮೋಟ್ ಅಂಡ್ ಅರ್ನ್ ಜನರನ್ನ ಅಪಾಯಿಂಟ್ ಮಾಡಿದ್ರಿಂದ ಎಷ್ಟು ಇನ್ಕಮ್ ಬಂದಿದೆ? 1,34,00,000, 1,34 lakhs ಓನ್ಲಿ ಫಾರ್ ಜಾಯ್ನಿಂಗ್ ಇನ್ಕಮ್ ಫಾರ್ ಮಂತ್ಲಿ. ರೀಪರ್ಚೇಸಿಂಗ್ ಇನ್ಕಮ್ 1 ಕೋಟಿ ಇದೆ. ಟೋಟಲ್ ಇನ್ಕಮ್ ಎಷ್ಟು ಬಂತು ತಿಂಗಳಿಗೆ? 2,34,00,000, 34 lakhs, 2,34 lakhs rupees ಫಾರ್ ಮಂತ್ಲಿ ಇನ್ಕಮ್. ಅಮೇಜಿಂಗ್ ಇನ್ಕಮ್. ಮಂತ್ಲಿ, ತಿಂಗಳಿಗೆ ನೀವು ಯಾವುದೇ ಕಂಪನಿಯಲ್ಲಿ ಜಸ್ಟ್ ಒನ್ ಟೈಮ್ 4,500 ರೂಪಾಯಿ ಇನ್ವೆಸ್ಟ್ ಮಾಡಿ 10,500 ರೂಪಾಯಿ ಪ್ರಾಡಕ್ಟ್ ನ ನಮಗೆ ರಿಸೀವ್ ಮಾಡ್ಕೊಂಡು 100% ರಿಸಲ್ಟ್ ಇರುವಂತ ಪ್ರಾಡಕ್ಟ್ ಇಟ್ಕೊಂಡು ತಿಂಗಳಿಗೆ 2.5 ಕೋಟಿ, 2,34,00,000ವರೆಗೆ ಇನ್ಕಮ್ ಗಳಿಸುವಂತ ಕಂಪನಿ ವರ್ಲ್ಡ್ ಅಲ್ಲಿ ಯಾವ್ದಾರ ಇದ್ರೆ ಓನ್ಲಿ ಫಾರ್ ಸುವರ್ಣವೇದ್ ಮಿಲಿಯನರ್ ಪ್ರೈವೇಟ್ ಲಿಮಿಟೆಡ್, SMPL. ಸೊ 2,34 lakhs ಫಾರ್ ಮಂತ್ಲಿ. ಅಮೇಜಿಂಗ್ ಇನ್ಕಮ್, ಅನ್ಬಿಲಿಯಬಲ್ ಇನ್ಕಮ್. ಸ್ಟಾರ್ಟ್ ಅಪ್ ಕಂಪನಿ ನಮ್ಮ ನಿಮ್ ಕೈಯಲ್ಲಿ ಸಿಕ್ಕಿದೆ ನೋಡ್ರಿ. ಹಾಗಾದ್ರೆ ಜಸ್ಟ್ ಇಲ್ಲಿ ಒಂದಿಷ್ಟು ಸೀಕ್ರೆಟ್ ಇದೆ. ಇದಿರದೆ ಈ ಕಂಪನಿದು ಇದರಲ್ಲಿ ಯಾಕೆ ಹೋಗ್ಬೇಕು? ಜಸ್ಟ್ ಸಿಂಪಲ್. SMPL ಸಕ್ಸಸ್ ಸೀಕ್ರೆಟೇ ಬೇರೆ. ದಿಸ್ ಇಸ್ ಯುನಿಕ್ ಸಿಸ್ಟಮ್. ಫಸ್ಟ್ ಕಂಪನಿ ಏನ್ ಹೇಳುತ್ತೆ, ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು 20-30 ವರ್ಷ ಮಾರ್ಕೆಟಿಂಗ್ ಅಲ್ಲಿ, ಪೀಪಲ್ಸ್ ಆಕ್ಟಿವಿಟೀಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತ CMD. ಸೊ ಅವ್ರ ಸಜೆಷನ್ ಏನು? ಓನ್ಲಿ ನಮ್ಮ ಕಂಪನಿ ಪ್ರಾಡಕ್ಟ್ ಆಲ್ರೆಡಿ ಟೆಸ್ಟೆಡ್, ನಾವು ಆಲ್ರೆಡಿ 3 to 6 months ಜನರಿಗೆ ಕೊಟ್ಟು ರಿಸಲ್ಟ್ ತಗೊಂಡು ಅದನ್ನ ಟ್ಯೂನ್ ಅಪ್ ಮಾಡ್ಕೊಂಡು ಮಾರ್ಕೆಟಿಂಗ್ ಗೆ ನಾವು ಪರ್ಫೆಕ್ಟ್ ಪ್ರಾಡಕ್ಟ್ ಕನ್ಫರ್ಮ್ ಆದ್ಮೇಲೆ ನಾವು ಮಾರ್ಕೆಟಿಂಗ್ ಗೆ ಅಫಿಸಿಯಲಿ ಬಿಟ್ಟಿದ್ವಿ. ನಮ್ ಪ್ರಾಡಕ್ಟ್ ನ ನೀವು ಇನ್ಕಮ್ ಗೋಸ್ಕರ ಮಾಡೋದ್ ಬೇಡ, ಸಿಸ್ಟಮೆಟಿಕ್ ಆಗಿ ಮಾಡಿ, MD ಅವ್ರ ಸಜೆಷನ್. ಹಾಗಾದ್ರೆ ಈ ಕಂಪನಿ ಸಿಸ್ಟಮ್ ಅನ್ನ ನಾವು ಈಸಿಯಾಗಿ ಹಣ ಗಳಿಸ್ಲಿಕ್ಕೆ ಬರೀ ಇನ್ಕಮ್ ಗೋಸ್ಕರ ಮಾಡೋದ್ ಬೇಡ, ಥ್ರೂ ದ ಪ್ರೊಫೆಷನಲ್ ಆಗಿ ಹೋಗ್ಬೇಕಾಗತ್ತೆ, ಯುನಿಕ್ ಆಗಿ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಕಂಪನಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಈಗ ಲಾಂಚ್ ಮಾಡ್ತಾ ಇದೆ. ಯಾಕಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ MD CMD ಇರೋದ್ರಿಂದ. ಸ್ನೇಹಿತರೆ, ಫಸ್ಟ್ ಕಂಪನಿ ಸಜೆಷನ್ ನಂಬರ್ 1, ಫಸ್ಟ್ ರೆಗ್ಯುಲರ್ಲಿ ಯು ಯೂಸ್ ಅವರ್ ಪ್ರಾಡಕ್ಟ್. ಕಂಪನಿ ನಂಬರ್ 1 ಅಡ್ವೈಸ್ ಏನು? ಮೊದಲನೇ ಅಡ್ವೈಸ್, ನೀವು ಮೊದಲು ನಮ್ಮ ಕಂಪನಿ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡಿ. ನೀವು ಜಾಯಿಂಟ್ ಪೇನ್ ಇರ್ಬೋದು ಅಥವಾ ಜನರಲ್ ಪ್ರಾಡಕ್ಟ್ ಇದೆ, ವಿನ್ ಬೇರೆ ಇರ್ಬೋದು, ಆರ್ಥೋವೇದ ಇರ್ಬೋದು, ಯಾವ್ದು ನಿಮಗೆ ಬೇಕನ್ಸುತ್ತೆ, ಅವಶ್ಯಕತೆ ಇದೆ, ಅದನ್ನ ಫಸ್ಟ್ ಯಾವ್ದಾರ ಒಂದ್ ಫಸ್ಟ್ ಬಳಸಿ. ಮೊದಲನೇ ಕಂಡೀಷನ್ ಕಂಪನಿದು. ಓಕೆ, ಎರಡನೇ ಸಕ್ಸಸ್ ಸೀಕ್ರೆಟ್ ಏನು SMPL ಅಂದ್ರೆ, ರೈಟ್ ಯುವರ್ ರೈಟ್ ಪೀಪಲ್, ರೈಟ್ ಮೈಂಡೆಡ್ ಪೀಪಲ್ಸ್ ದ 100+ ಜನರದ ಪ್ರಾಸ್ಪೆಕ್ಟ್ ಲಿಸ್ಟ್ ಮಾಡಿ. ಎರಡನೇ ಕಂಪನಿ ಕಂಡೀಷನ್ ಸಜೆಷನ್ ಏನು ಅಂದ್ರೆ, ಸೀಕ್ರೆಟ್ ಏನಂದ್ರೆ, ನಮಗೊಂದು ಒಬ್ಬ ವ್ಯಕ್ತಿಗೆ ಸೈನ್ಸ್ ಪ್ರಕಾರ ಒಬ್ಬ ವ್ಯಕ್ತಿಗೆ 300-400 ಜನರ ಪರಿಚಯ ಇರುತ್ತೆ. ಆದ್ರೆ ಈ ಈ ಪ್ರಾಡಕ್ಟಿನ ಅವಶ್ಯಕತೆ ನಮ್ದ ಟೋಟಲಿ ಇಂಡಿಯಾದಲ್ಲಿರುವಂತ 140 ಕೋಟಿ ಜನರಿಗೂ ಅವಶ್ಯಕತೆ ಇದೆ. ಆದ್ರೆ
ನಮಗೆ ನಮ್ಮ ಮೊಬೈಲ್ ಅಲ್ಲಿ ಇರೋರು ನಮಗೆ ಕಾಂಟ್ಯಾಕ್ಟ್ ಆಗಿರೋ 100 ಜನ ಹೆಸರು ಲೀಸ್ಟ್ ಮಾಡಿ ಫಸ್ಟ್. ರೈಟ್ ಮೈಂಡೆಡ್ ಪೀಪಲ್ಸ್ ತುಂಬಾನೇ ಜನ, ಅಂದ್ರೆ ಎಲ್ಲರಿಗೂ ಅವಶ್ಯಕತೆ ಇದೆ, ಆದ್ರೆ ಅರ್ಥ ಮಾಡ್ಕೊಳೋರು ಎಷ್ಟು ಜನ, ಆರೋಗ್ಯದ ಬಗ್ಗೆ ಸೀರಿಯಸ್ ತಗೊಳೋರು ಎಷ್ಟು ಜನ, ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಇಂಡಿಯಾದಲ್ಲಿ ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ, ಅಂದ್ರೆ ಯಾಕಂದ್ರೆ ಜನರಿಗೆ ಇನ್ನು ಅಷ್ಟೊಂದು ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ. ಓಕೆ, ನಮಗೆ ಕಾಂಟ್ಯಾಕ್ಟ್ ಗಳಿರೋ 100 ಜನರ ಹೆಸರನ್ನ ಲೀಸ್ಟ್ ಮಾಡಿ ಫೈಂಡ್ ಔಟ್ ಮಾಡಿ ಫಸ್ಟ್ ಕೆಲಸ. ಎರಡನೇದು ಸ್ನೇಹಿತರೆ, ಆ ನಂತರ ಮೂರನೇ ಕಂಡೀಷನ್ ಏನು, ಶೇರ್ ಅವರ್ ವಿಡಿಯೋ ಅಂಡ್ ಶೇರ್ ಯುವರ್ ರಿಸಲ್ಟ್. ನಾವು ಆಲ್ರೆಡಿ ಯೂಸ್ ಮಾಡಿರ್ತೀವಿ, ಸೊ ಹಾಗಾಗಿ ನೀವೇನ್ ಬಳಕೆ ಮಾಡಿದ್ರಿ, ನಿಮಗೇನ್ ಫೀಲಿಂಗ್ಸ್ ಇದೆ, ನಿಮಗೇನ್ ರಿಸಲ್ಟ್ ಬಂದಿದೆ, ದಯವಿಟ್ಟು ಅದನ್ನ ನೀವು ಅವ್ರ ಹತ್ರ ಹಂಚ್ಕೊಳ್ಳಿ. ಹೌದು ಸರ್, ನಾನು ಈ ಪ್ರಾಡಕ್ಟ್ ಅನ್ನ ವೆನಿಬಿರಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೆ, ನನಗೇನ್ ಇಂಥ ಸಮಸ್ಯೆ ಇತ್ತು, ಇದರಿಂದ ಬಳಕೆ ಮಾಡಿದ್ದೀನಿ, 8 ದಿವಸನೋ 15 ದಿವಸನೋ 3 ದಿವಸನೋ 4 ದಿವಸನೋ. ಸ್ನೇಹಿತರೆ, ವಿನ್ಬೆರಿನ ಬಳಸ್ಬೇಕಾದ್ರೆ ಈಗ ಆಲ್ರೆಡಿ ಮೊದಲು ಒಂದು ಫೋಟೋ ತಕೋಬೇಕು, ಆನಂತರ ನಾವು ಯೂಸ್ ಮಾಡ್ಬೇಕು. ಸೊ ನಂತರ 1 ತಿಂಗಳು 20 ದಿವಸ ಅಥವಾ 2 ತಿಂಗಳಲ್ಲಿ ಮತ್ತೊಂದು ಫೋಟೋ ತಕೋಬೇಕು. ಯಾಕಂದ್ರೆ 100% ನಮ್ಮ ಫೇಸು ಪೂರ್ತಿ ಬದಲಾಗುತ್ತೆ, ಹ್ಯಾಂಡ್ಸಮ್ ಲುಕ್ ಫೇಸು ಆಗತ್ತೆ. ಹಾಗಾಗಿ ಇದು ಪಿಸ್ಟಿಯಲ್ಲಿ. ಸೊ ನಾವು ಇದನ್ನ ಯೂಸ್ ಮಾಡ್ತಾ, ಹೌದು ನಮಗೆ ಬಹಳ ಜನ ಈಗ ಹೇಳೋದು, ಹೌದು ಸರ್ ನನಗೆ ತುಂಬಾ ಜನ ಕೇಳ್ತಿದ್ದಾರೆ, ಸೊ ಫೇಸ್ ಚೇಂಜಸ್ ಆಗಿದೆ, ಲುಕ್ ಚೇಂಜಸ್ ಆಗಿದೆ, ಸ್ಮಾರ್ಟ್ನೆಸ್ ಇದೆ, ಸೊ ತುಂಬಾನೇ ಚೇಂಜಸ್ ಇದೆ ಅಂತ ಕೇಳಿದಾರಂತ ಜನರಿಂದ ಫೀಡ್ಬ್ಯಾಕ್ ಆಲ್ರೆಡಿ ಬಂದಿರೋದ್ರಿಂದ, ಕಂಪನಿ ಆಲ್ರೆಡಿ ಟೆಸ್ಟೆಡ್ ಪ್ರಾಡಕ್ಟ್ ರಿಸಲ್ಟ್ ಅನ್ನ ಆಲ್ರೆಡಿ ಚೆಕ್ ಮಾಡ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಂಡು ಪಬ್ಲಿಕ್ ಮಾರ್ಕೆಟಿಂಗ್ ಬಿಟ್ಟಿರೋದ್ರಿಂದ, ನೀವು ನಿಮ್ಮ ಹತ್ತಿರದ ಜನರಿಗೆ ಯೂಸ್ ಮಾಡಿ ಅದನ್ನ ಶೇರ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಕಾನ್ಫಿಡೆಂಟ್ ಆಗಿರುವಂತ 100 ಜನಕ್ಕೆ ಶೇರ್ ಮಾಡಿ. ಮತ್ತೆ ಅವರಿಗೆ ವಿಡಿಯೋಗಳು, ಈಗ ಮೆಡಿಕಲ್ ಫೀಲ್ಡ್ ಏನಾಗೋದು ಅಂದ್ರೆ ತುಂಬಾ ಜನ ನೆಟ್ವರ್ಕ್ ಲೀಡರ್ಗಳು ಎದರೋದು, ಯಾಕಂದ್ರೆ ಮೆಡಿಕಲ್ ಫೀಲ್ಡ್ ಬಗ್ಗೆ ಮಾತಾಡಕ್ಕೆ. ಯಾಕಂದ್ರೆ ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಮತ್ತು ಡಿಸೀಸ್ಗೆ ಇದೇನ್ ಕೆಲಸ ಮಾಡುತ್ತೆ, ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಏನು, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಏನು, ಜೊತೆಗೆ ಅನಾಟಮಿ ಫಿಸಿಯಾಲಜಿ ಬಗ್ಗೆ ಗೊತ್ತಿರೋದಿಲ್ಲ. ಮತ್ತೆ ಹೀಗಾಗಿ ಸೊ ಕಂಪನಿ ಎಕ್ಸ್ಪರ್ಟ್ ಫ್ರಂಟ್ ಲೈನ್ ಅಲ್ಲಿ ಪರ್ಫೆಕ್ಟ್ ಅಂಡ್ ರೈಟ್ ಪರ್ಸನ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ಫ್ರಂಟ್ ಲೈನ್ ಗೆ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರುವಂತ ಫ್ರಂಟ್ ಲೈನ್ ಎಕ್ಸ್ಪರ್ಟ್ ಲೀಡರ್ಸ್ ಈ ಕಂಪನಿಯಲ್ಲಿ ಇದ್ದಾರೆ ಥ್ರೂಟ್ ಆಲ್ ಇಂಡಿಯಾ. ಸೊ ಥ್ರೂಟ್ ಆಲ್ ಇಂಡಿಯಾ ಎಲ್ಲಾ ಸ್ಟೇಟ್ ಅಲ್ಲೂ ಎಕ್ಸ್ಪರ್ಟ್ ಇರೋರು, ಎಕ್ಸ್ಪೀರಿಯನ್ಸ್ ಇರೋ ಎಕ್ಸ್ಪರ್ಟ್ ಪರ್ಫೆಕ್ಟ್ ಎಕ್ಸ್ಪೀರಿಯನ್ಸ್ ಇರೋ ಲೀಡರ್ಸ್ ನ ಸೆಲೆಕ್ಟ್ ಮಾಡಿ ಅವ್ರ ಕೈಲಿ ಇದನ್ನ ಕೊಟ್ಟಿದೆ. ಯಾಕಂದ್ರೆ ಸುಮ್ಮನೆ ಕೊಟ್ಟಿಲ್ಲ, ಎಲ್ಲರ ಕೈಲೂ ಇವರಿಗೆ ಏನ್ ನಾಲೆಡ್ಜ್ ಇದೆ ಅಂತ ಚೆಕ್ ಮಾಡ್ಕೊಂಡು ರೈಟ್ ಪರ್ಸನ್ ನ ತುಂಬಾ ಜನರನ್ನ ಸರ್ವೆ ಮಾಡಿ ರೈಟ್ ಪರ್ಸನ್ ನ ಫ್ರಂಟ್ ಲೈನ್ ಗೆ ಆಯ್ಕೆ ಮಾಡ್ಕೊಂಡಿದೆ. ಸೊ ಹಾಗಾಗಿ ಈ ಕಂಪನಿ ಏನ್ ಹೇಳುತ್ತೆ, ನೀವು ನಿಮ್ ರಿಸಲ್ಟ್ ಅನ್ನ ಶೇರ್ ಮಾಡ್ಕೊಳ್ಳಿ, ಮತ್ತು ಅದಕ್ಕೆ ಸಣ್ಣ 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 ವಿಡಿಯೋಗಳು, ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಸಣ್ಣ ವಿಡಿಯೋಗಳು ಮತ್ತು ಟೂಲ್ಸ್ ಗಳನ್ನ ಕೊಡ್ವಿ. ಅಂದ್ರೆ ಜಸ್ಟ್ ಶೇರ್ ಮಾಡಿರ್ ಸಾಕು. ನಾವು ವಾಟ್ಸ್ಆಪ್ ಅಲ್ಲಿ ಏನೇನ ಬೇಕಾಗಿಲ್ಲದೆಲ್ಲ ನೋಡ್ತೀವಿ, ಜಸ್ಟ್ ಇದನ್ನ 100 ಜನಕ್ಕೆ ಆ ವಿಡಿಯೋಗಳು ಶೇರ್ ಮಾಡಿರ್ ಸಾಕು. ಎಷ್ಟು ಈಸಿ ಮಾಡ್ಕೊಟ್ಟಿದೆ ಅಂದ್ರೆ, ಜಸ್ಟ್ 100 ಜನಕ್ಕೆ ನಾವೇನ್ ಪ್ರಾಸ್ಪೆಕ್ಟ್ ಇರುತ್ತೆ ಅದನ್ನ ಶೇರ್ ಮಾಡಿ, ಸರ್ ಒಂದು ವಿಡಿಯೋ ಕಳ್ಸಿದೀನಿ, ನಾನು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದೀನಿ, ಜಸ್ಟ್ ಇದು ಈ ಲೈಫ್ ಎಕ್ಸ್ಟೆಂಡ್ ಪ್ರಾಡಕ್ಟ್, ಅಂದ್ರೆ ಇದು ಪ್ರಿವೆಂಟಿವ್ ಕ್ಯಾನ್ಸರ್ ಅಂಡ್ ಸ್ಟ್ರೋಕ್ ಅಂಡ್ ಹಾರ್ಟ್ ಅಟ್ಯಾಕ್. ಫಸ್ಟ್ ಆಫ್ ಆಲ್ ಇದು ಮೆಡಿಕಲಿ ಪ್ರಿವೆಂಟಿವ್ ಹಾರ್ಟ್ ಅಟ್ಯಾಕ್ ಅಂಡ್ ಕ್ಯಾನ್ಸರ್ ಅಂಡ್ ಸ್ಟ್ರೋಕ್. ಸೊ ಈ ತರದ ಪ್ರಾಡಕ್ಟ್, ಜಸ್ಟ್ ಇದನ್ನು ವಾಚ್ ಮಾಡಿ ಇದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಳ್ಳಿ. ನಿಮಗೆ ಅದ್ರ ಅವಶ್ಯಕತೆ ಅನ್ಸಿದ್ರೆ ಇದನ್ನ ಯೂಸ್ ಮಾಡಂತ್ರಿ ಅಂತ ನಾವು ಜಸ್ಟ್ ಫ್ರೆಂಡ್ಲಿ 1 or 2 minutes ಹೇಳಿದ್ರು ಸಾಕು. ಆ ವಿಡಿಯೋದಲ್ಲಿ ನಾವು ಟೆಕ್ನಿಕಲಿ ಹೆಂಗೆ ಇದು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಆ ವಿಡಿಯೋ ಶೇರ್ ಮಾಡಿದ್ರೆ ಸಾಕು. ನಾನು 100 ಜನಕ್ಕೆ ಆ ವಿಡಿಯೋ ಶೇರ್ ಮಾಡಿ ಮತ್ತೆ ಒಂದ್ 3 ದಿವಸ 4 ದಿವಸ ಬಿಟ್ಮೇಲೆ, ಸರ್ ಆ ವಿಡಿಯೋ ನೋಡಿದ್ರ ಇಷ್ಟ ಆಯ್ತಾ, ಓಕೆ ಪ್ರಾಡಕ್ಟ್ ನೀವು ತರಿಸ್ಕೊಡ್ಲಿ ಅಂತ ನಾವು ಜಸ್ಟ್ 100 ಜನಕ್ಕೆ ಮಾತಾಡಿದ್ರೆ ನಮಗೆ ರೈಟ್ ಮೈಂಡೆಡ್ ಪೀಪಲ್ ಸಿಗೋದು ಇಂಡಿಯಾದಲ್ಲಿ ಓನ್ಲಿ ಫಾರ್ 10 ಪೀಪಲ್ಸ್. ನಾವು 100 ಜನ ಸೆಲೆಕ್ಟ್ ಮಾಡಿದ್ರೆ ಆ 100 ಜನಕ್ಕೂ ವಿಡಿಯೋ ಶೇರ್ ಮಾಡಿ 100 ಜನಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ನಮಗ್ ಸಿಗೋದು 10 ಮಾತ್ರ ಚಿನ್ನಗಳು, ಗೋಲ್ಡ್ ಸಿಗೋದು. ಯಾಕಂದ್ರೆ ಹೆಲ್ತ್ ಅವೇರ್ನೆಸ್ ಮತ್ತೆ ಇನ್ಕಮ್ ಅದ್ರ ಅವಶ್ಯಕತೆ ಇರೋದೇ 10 ಜನಕ್ಕೆ. ಅಂದ್ರೆ ಎಲ್ಲರಿಗೂ ಇದೆ, ಬಟ್ ತುಂಬಾ ಜನ ಅದನ್ನ ತಗೊಂಡಿರಲ್ಲ. ಹಾಗಾಗಿ ನಮಗೆ ಕನ್ಫರ್ಮ್ ಅನ್ಸ್ಕೊಂಡ್ರೆ 10 ಜನ ತಗೊಂಡು 10 ಜನ ನಾವು ಸೇಲ್ಸ್ ಕ್ಲೋಸಿಂಗ್ ಮಾಡ್ಬೇಕು. ಓಕೆ, ಜಾಯ್ನಿಂಗ್ ಅವರ್ ಪೀಪಲ್ಸ್, ನಮ್ಮ ಸಿಸ್ಟಮ್ಗೆ ನಮ್ಮ ಆರ್ಗನೈಸೇಷನ್ಗೆ ಅವ್ರನ್ನ ನಾವು ಜಾಯ್ನಿಂಗ್ ಮಾಡ್ಬೇಕಾಗತ್ತೆ. ಓಕೆ, ಈ ಕಂಪನಿ ಸಿಸ್ಟಮ್ ಏನಿದೆ ಅಂದ್ರೆ, ಫಸ್ಟ್ ನೀನು ಲರ್ನ್ ಆಗು, ಕಲೀಲಿಕ್ಕೆ. ಈ ಕಂಪನಿದು ಒಂದು ಅಂದ್ರೆ
ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ತುಂಬಾ ಕಂಪನಿಗಳಲ್ಲಿ ಐಡಿಯಾ ಕೊಡು ಅಥವಾ ನಮಗೆ ಮೀಟಿಂಗ್ ಕೊಡು, ಅದು ಕೊಡು, ಇದು ಡಿಮ್ಯಾಂಡ್ ಗಳು ಕ್ರಿಯೇಟ್ ಮಾಡುತ್ತಲ್ಲ. ಈ ಕಂಪನಿಯಲ್ಲಿ ಅದೆಲ್ಲ ಕಷ್ಟ ಐತೆ. ಯಾಕಂದ್ರೆ ಇವ್ರು ಒಂದು ಟ್ರೈನಿಂಗ್ ಕೊಡ್ಬೇಕಂದ್ರೆ 3,000 ರೂಪಾಯಿ ಇಸ್ಕೊಂಡೇ ಸರ್ ಕಂಪನಿ ಟ್ರೈನಿಂಗ್ ಕೊಡೋದು. ಇಂಟರ್ನ್ಯಾಷನಲ್ ಟ್ರೈನಿಂಗು ಎಲ್ಲವೂ ಇಂಟರ್ನ್ಯಾಷನಲ್ ಕೋಚರ್ಸ್ ಕಡೆಯಿಂದ ಟ್ರೈನಿಂಗ್ ಇರ್ತವೆ. ಒಂದು ಟ್ರೈನಿಂಗ್ ಬೇಕಂದ್ರೆ ಲೀಡರ್ಸ್ ಯಾರು ನಾನು ದುಡ್ಡು ಗಳಿಸ್ಬೇಕಪ್ಪ 2.5 ಕೋಟಿ ತಿಂಗಳನ್ನ ದುಡ್ಡು ಬೇಕಂದ್ರೆ 3,000 ರೂಪಾಯಿ ಕೊಟ್ರೆ ಮಾತ್ರ ಟ್ರೈನಿಂಗ್ ಕೊಡ್ತಾರೆ, ಎಲ್ರು ಕೊಡೋದಿಲ್ಲ. ಇದು ಕಂಪನಿ ಸಿಸ್ಟಮ್ ಹಾಗೇನೆ. ಸೊ ಓಕೆ, ನಾನೊಂದು ಫಿಸಿಕಲ್ ಮೀಟಿಂಗ್ ಮಾಡ್ಕೊಡ್ಬೇಕಂದ್ರೆ 300 ರೂಪಾಯಿ ಕೊಟ್ರೆ ಒಂದು ಅಲೋ ಮಾಡೋದು ಈ ಕಂಪನಿ ಸಿಸ್ಟಮೇ ಆಗಿದೆ. ಇಲ್ಲಿ ಲೂಸ್ ಆಕ್ಟಿವಿಟೀಸ್ಗೆ ಲೂಸ್ ಪರ್ಸನ್ಸ್ ನ ಅಲೋ ಮಾಡ್ತಾ ಇಲ್ಲ. ತುಂಬಾ ಕಂಪನಿ ಸ್ಟ್ರಿಕ್ಟ್ ಇದೆ. ಯಾಕಂದ್ರೆ ಒಂದು ಕುಟುಂಬಕ್ಕೆ ಓನ್ಲಿ 1 ID ಕೊಟ್ಟಿದೆ. ನಾವ್ ಯಾವ್ದೇ ಕಾರಣಕ್ಕೂ ಯಾವ್ದೇ ರಿಲೇಷನ್ಸ್ ಅಥವಾ ನಮ್ ಸಂಬಂಧಿಕರದು ಯಾವ್ದೋ ಒಂದು ಐಡಿ ಹಾಕೋದು ಇಲ್ಲಿ ಅವಕಾಶ ಇಲ್ಲ. 2-3 ಐಡಿಗೆ ಅವಕಾಶ ಇಲ್ಲ. ಕಂಪನಿಗೆ ಅಕಸ್ಮಾತ್ ನಾಳೆ ಗೊತ್ತಾದ್ರೆ ಐಡಿ ಬ್ಲಾಕ್ ಮಾಡ್ತಾರೆ. ಅಷ್ಟು ಸ್ಟ್ರಿಕ್ಟ್ ಇದ್ದಾರೆ. ಯಾಕಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ CMD ಇರೋದ್ರಿಂದ ಕಂಪನಿ ತುಂಬಾ ಸ್ಟ್ರಿಕ್ಟ್ ಇದೆ. ಇಲ್ಲಿ ಲೂಸ್ ಆಕ್ಟಿವಿಟೀಸ್ಗೆ ಲೂಸ್ ಪರ್ಸನ್ಸ್ಗೆ ಸೊ ಇಲ್ಲಿ ಜಾಗ ಇಲ್ಲ. ಸೊ ಬಿ ಸೀರಿಯಸ್. ಯಾರು ಹಸಿವಿದೆ, ಅನಿವಾರ್ಯತೆ ಇದೆ ಅಂತವ್ರಿಗೆ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡಿ ಕಂಪನಿ ಪ್ರಮೋಟ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಫ್ರಂಟ್ ಲೈನ್ ಲೀಡರ್ಸ್ ಮತ್ತು CMD. ಹಾಗಾಗಿ ಇಲ್ಲಿ ಈ 10 ಜನರಿಗೆ ನಾವು ಪ್ರಮೋಟ್ ಮಾಡಿ 7 ನಮ್ದೇನಿದೆ ಅಲ್ಲಿ ಲರ್ನ್ ಅಂಡ್ ಟೀಚ್ ಅಂತ ನಾನು ಮೊದಲು ಯೂಸ್ ಮಾಡಿ ನಾವು ಪ್ರಾಸ್ಪೆಕ್ಟ್ ಲಿಸ್ಟ್ ತಗೊಂಡು ಲರ್ನ್ ಆಗಿ ಆನಂತರ ಇದನ್ನ ಶೇರ್ ಮಾಡ್ಬೇಕಾಗತ್ತೆ. ಜೊತೆಗೆ ಕಂಪಲ್ಸರಿ ಅಟೆಂಡ್ ಆನ್ಲೈನ್ ಆರ್ ಫಿಸಿಕಲ್ ಮೀಟಿಂಗ್. ನಾವು ಫಸ್ಟ್ ಕಲಿಬೇಕಂದ್ರೆ ಅದಕ್ಕೆ ಫಿಸಿಕಲ್ ಮೀಟಿಂಗ್ ಇರುತ್ತೆ, ಆನ್ಲೈನ್ ಟ್ರೈನಿಂಗ್ ಇರುತ್ತೆ. ಓಕೆ, ನಾವು ಟ್ರೈನಿಂಗ್ ತಗೋಬಹುದು. ಗೋ ಟು ಹೋಮ್ ಮೀಟಿಂಗ್, ನಾವು ಮನೆಗೆ ಹೋಗಿ ಮೀಟಿಂಗ್ ಮಾಡ್ಬೇಕಾಗತ್ತೆ. ಶೋರ್ ಯುವರ್ ಪೇಔಟ್ ಅಂಡ್ ಅಪ್ಲೈಡ್ ಪೇಔಟ್. ಈಗ ಪ್ರತಿ ವಾರ ಪೇಔಟ್ ಆಲ್ರೆಡಿ ಪ್ರತಿ ವಾರ ಈಗ ಆಲ್ರೆಡಿ ಸೌತ್ ಅಲ್ಲಿ ಎಲ್ಲರಿಗೂ ಪೇಔಟ್, ಪ್ರತಿಯೊಬ್ಬರಿಗೂ ಸುಮಾರು ಜನರು ಇನ್ಕಮ್ ತಗೊಳ್ತಾ ಇದ್ದಾರೆ. ಇನ್ಕಮ್ ಈಗ ಆಲ್ರೆಡಿ 3ನೇ ವಾರ, ಇದು 4ನೇ ವಾರದ ಪೇಔಟ್. ಓಕೆ, ಜಸ್ಟ್ 4ನೇ ವಾರ ಪೇಔಟ್ ಸೌತ್ ಅಲ್ಲಿ. ಓಕೆ, ಇನ್ಕಮ್ ಅನ್ನ ನಮ್ಮ ಇನ್ಕಮ್ ಎಷ್ಟು ಬಂದಿದೆ, ಫಸ್ಟ್ ಲೆವೆಲ್ ಇನ್ಕಮ್ ಇರುತ್ತೆ, ಸೆಕೆಂಡ್ ಲೆವೆಲ್ ಹೇಗಿರುತ್ತೆ, ಓಕೆ ಅದನ್ನ ಓಪನ್ ಮಾಡಿ ಜನರಿಗೆ ತೋರಿಸಿದಾಗ ಅವ್ರಿಗೆ ಕನ್ಫರ್ಮೇಶನ್ ಆಗುತ್ತೆ. ಓಕೆ, ಇದು ಈ ಟಾಪ್ 10 ಸೀಕ್ರೆಟ್ SMPLದು. ಇದನ್ನ 100% ನಾವು ಫಾಲೋ ಅಪ್ ಮಾಡಿದ್ರೆ 100% ಸಕ್ಸಸ್ ಆಗ್ತೀವಿ. ಯಾರೋ ಒಂದು 10 ಜನ ಕೇಳ್ಬಿಟ್ಟು ಅವ್ರನ್ನೇ ಫಾಲೋ ಅಪ್ ಮಾಡೋದಕ್ಕಿಂತ ಜಸ್ಟ್ ಅದನ್ನ ನೀವು ಎಲ್ಲೆವರೆಗೂ ಪೀಪಲ್ಸ್ ಆಕ್ಟಿವಿಟೀಸ್ ಅಲ್ಲಿ ಜನರನ್ನ ನೆಗ್ಲೆಕ್ಟ್ ಮಾಡಿ ಬಿಸಾಕಕ್ಕೆ ನಿಮಗೆ ಬರಲ್ಲ ಅಂದ್ರೆ ನೀವು ಇವರೇ ಫೇಲ್ಯೂರ್ ಅಂತ ಹೇಳುತ್ತೆ ಈ ಕಂಪನಿ. ಅಂದ್ರೆ ಸೊ ಲೂಸ್ ಪೀಪಲ್ಸ್ ಇರ್ತಾರೆ, ಅವ್ರನ್ನ ತೆಗೆದು ಆಚೆ ಹಾಕ್ಬಿಟ್ಟು ನಿನಗೆ ಬದುಕೋದಿಕ್ಕೆ ಅಥವಾ ಈ ಕಂತ ಕಂಪನಿಗಳಲ್ಲಿ ಹಣ ಗಳಿಸಕ್ಕೆ ನಿನಗೆ ಅರ್ಹತೆ ಇಲ್ಲ, ಯು ಗೆಟ್ ಲಾಸ್ಟ್ ಅಂತೇಳಿ ಅವ್ನ ಆಚೆ ಹಾಕ್ಬಿಟ್ಟು ದ ರೈಟ್ ಪೀಪಲ್ಸ್ ನ ಸೆಲೆಕ್ಟ್ ಮಾಡಿದಾಗ ಮಾತ್ರ ನಾವು 2.5 ಕೋಟಿ 2,34,00,000 ಗಳಿಸಬಹುದು. ಇಲ್ದ್ರ ನೆಗ್ಲೆಕ್ಟ್ ಮಾಡಿ ಆಚೆ ಹಾಕ್ಲಿದ್ರೆ ಲೂಸ್ ಪೀಪಲ್ಸ್ ಇಟ್ಕೊಂಡ್ರೆ ಅವನು ಲೂಸು, ಓಕೆ ಇನ್ಕಮ್ ಲೂಸ್ ಆಗುತ್ತೆ. ಸೊ ಈ ಕಾರಣಕ್ಕೋಸ್ಕರ ಕಂಪನಿ ಈ 10 ಪಾಯಿಂಟ್ಗಳನ್ನ ಸ್ಟ್ರಿಕ್ಟ್ಲಿ ಫಾಲೋ ಅಪ್ ಮಾಡಕ್ಕೆ ಹೇಳ್ತಾ ಇದೆ. ಟ್ರೈನಿಂಗ್ ಇಸ್ ಮಸ್ಟ್ ಇದೆ ಸ್ನೇಹಿತರೆ. ಇದು ಒಂದು, ಇದ್ರಲ್ಲಿ ನಾವು ಸಕ್ಸಸ್ ಆಗ್ಬೇಕಂದ್ರೆ ಅನಿವಾರ್ಯ. ಓಕೆ, ಇನ್ನೊಂದು ಹೆಲ್ಪ್ ಮಾಡ್ತಾ ಇದೆ ಕಂಪನಿ ಸ್ನೇಹಿತರೆ. ಸೊ ಯಾಕೆ ಕಂಪನಿ ಇಷ್ಟೊಂದು ಸ್ಟ್ರಿಕ್ಟ್ ಇದೆ ಅಂದ್ರೆ ಒಂದು ಕಾರ್ನೇ ಕೊಡ್ತಾ ಇದೆ, ದ ಬಿಗ್ ಕಾರು. ಈಗ ಆಲ್ರೆಡಿ ಕಂಪನಿ ಡೈರೆಕ್ಟ್ ಆಗಿ 20 ಜನ ನಾರ್ತ್ ಇಂಡಿಯಾದಲ್ಲಿ ಆಲ್ರೆಡಿ ತುಂಬಾ ಜನರಿಗೆ ಕಾರ್ ಕೊಟ್ಟಿದೆ. ಇಲ್ಲಿ ಸೌತ್ ಅಲ್ಲಿ ಈಗ ಮಾರ್ಚ್ ಅಲ್ಲಿ ಒಂದು ಬೆಂಗಳೂರಿನಲ್ಲಿ ಒಂದು ರೆಸಾರ್ಟ್ ಟ್ರೈನಿಂಗ್ ಇದೆ 2 days. ಅಲ್ಲಿ ಸೌತ್ ಅಲ್ಲಿ 30 ಜನಕ್ಕೆ ಕಾರ್ ಕೊಡ್ತಾ ಇದೆ. ನಿಮಗೆ ಆಸಕ್ತಿ ಇದ್ರೆ ಡೈರೆಕ್ಟ್ ಆಗಿ 20 ಜನ ನಿಮ್ಮ ಐಡಿಯಿಂದ ನೀವು ಡೈರೆಕ್ಟ್ ಆಗಿ ಸ್ಪಾನ್ಸರ್ ಆಗಿರ್ಬೇಕು. 20 ಜನನು LDP ಟ್ರೈನಿಂಗ್ ನಡೆಯುತ್ತೆ ಬೆಂಗಳೂರಿನಲ್ಲಿ. ಆ LDP ಟ್ರೈನಿಂಗ್ ಅಟೆಂಡ್ ಮಾಡಿಸ್ಬೇಕು. ಯಾರು ಸೀರಿಯಸ್ ಇದಾರೋ ಅಂತವ್ರನ್ನ ಅಟೆಂಡ್ ಮಾಡಿಸಿದ್ರೆ ಸಾಕು. ಕಂಪನಿ 100% ಡೌನ್ ಪೇಮೆಂಟ್ ಅನ್ನ ಕಂಪನಿನೇ ಕೊಡುತ್ತೆ. ನೀವು ₹1 ಖರ್ಚು ಮಾಡೋಂಗಿಲ್ಲ, ಕಂಪನಿ ಡೌನ್ ಪೇಮೆಂಟ್ ಕಟ್ಟುತ್ತೆ. ಜೊತೆಗೆ ಇಲ್ಲ ನಮಗೆ 20 ಜನ ಡೈರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ಸ್ ಇದೆ. ಡೈರೆಕ್ಟ್ ಆಗಿ ನಮ್ಮ ಐಡಿಯಿಂದ 10 ಜನನ ಡೈರೆಕ್ಟ್ ಆಗಿ ನಾವು ಅಪಾಯಿಂಟ್ ಮಾಡಿ ಫಸ್ಟ್ ಕಮ್ ಫಸ್ಟ್ 10 ಜನನ ಅಪಾಯಿಂಟ್ ಮಾಡಿ ಓಕೆ ಇದಕ್ಕೆ 50% ಡೌನ್ ಪೇಮೆಂಟ್ ಅನ್ನ ಕಂಪನಿ ಕೊಡ್ತಾ ಇದೆ. 50% ಕಂಪನಿ ನಮಗೆ ಡೈರೆಕ್ಟ್ 10 ಜನ ಮಾಡಿದ್ರೆ 50% ಡೌನ್ ಪೇಮೆಂಟ್ ಕೊಡುತ್ತೆ. 20 ಜನ ಡೈರೆಕ್ಟ್ ಆಗಿ ಮಾಡಿದ್ರೆ ನಮಗೆ 100% ಡೌನ್ ಪೇಮೆಂಟ್ ನ ಕಂಪನಿ ಕೊಡುತ್ತೆ. ಸ್ನೇಹಿತರೆ, ಇಷ್ಟೇ ಅಲ್ಲ, ಕಂಪನಿ ಏನವತ್ತು ಟ್ರೈನಿಂಗ್ LDP ಟ್ರೈನಿಂಗ್ ನಡೆಯುತ್ತೆ ಅಲ್ಲಿ MD ಅವರು ಇರ್ತಾರೆ. ಅಲ್ಲಿ ಒಂದು ಅನೌನ್ಸ್ಮೆಂಟ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅಲ್ಲೊಂದು ಅನೌನ್ಸ್ಮೆಂಟ್ ಆಗುತ್ತೆ. ಓಕೆ, ಕಂಪನಿ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದೆ. ಮಂತ್ಲಿ ಏನ್ EMI ಬರುತ್ತೆ,
EMI ಕಟ್ಟೋದಕ್ಕೂ ಒಂದು ಸೊಲ್ಯೂಷನ್ ನ ಕಂಡುಹಿಡ್ಕೊಂಡಿದೆ. ಕಂಪನಿನ ಅದನ್ನ ಯಾವ ತರ ಅಂತ ಆ LDP ಟ್ರೈನಿಂಗ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಸೊ ಹಾಗಾಗಿ ನೋಡ್ರಿ, ಇಲ್ಲಿ ನಮ್ಗೆ ನಾವು ಏನು ಇಲ್ಲಪ್ಪ ಕಾರ್ ಓನರ್ ಆಗ್ಬೋದು, 0 to hero. ನನ್ನ ಹತ್ರ ಏನಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನಗೆ ಡೌನ್ ಪೇಮೆಂಟ್ ಕಟ್ಟಕ್ಕೂ ಅಮೌಂಟ್ ಇಲ್ಲ, ನೋ ಪ್ರಾಬ್ಲಮ್. ಓಕೆ, ನನಗೆ ಇದುವರೆಗೂ ಇಷ್ಟು ವಯಸ್ಸಾಯ್ತು ಸರ್, ನಾವಿನ್ನು ಕಾರ್ ಇಟ್ಟಿಲ್ಲ, ಎಂತೆಂತ ಕಾರ್ ತಗೊಂಡು ಸ್ಟಾರ್ಟ್ಅಪ್ ಕಂಪನಿ ಈಗ ಒಂದು ಅವಕಾಶ ಕೊಟ್ಟಿದೆ. ಈಗ ಓನ್ಲಿ ಫಾರ್ 30 ಜನಕ್ಕೆ ಆಲ್ರೆಡಿ 20+ ಮೆಂಬರ್ಸ್ ಈಗ ಆಲ್ರೆಡಿ ಸೌತ್ ಅಲ್ಲಿ ಬುಕ್ ಆಗಿದೆ. ಇರೋದಿನ ಒಂದು 10 ಜನರಿಗೆ ಮಾತ್ರ ಅವಕಾಶ ಇದೆ. ನಿಮಗೂ ಆಸಕ್ತಿ ಇದ್ರೆ 10 ಜನನ ಫುಲ್ಫಿಲ್ ಮಾಡಬಹುದು. ಓಕೆ, ಅವ್ರಿಗೆ 20 ಜನ ಡೈರೆಕ್ಟ್ ಆಗಿ ಮಾಡಿದ್ರೆ 100% ಡೌನ್ ಪೇಮೆಂಟ್ ಕಂಪನಿ ಕಟ್ಟುತ್ತೆ. ಜೊತೆಗೆ 10 ಜನ ಡೈರೆಕ್ಟ್ ಆಗಿ ಮಾಡಿದ್ರೆ ಫಸ್ಟ್ ಕಮ್ ಫಸ್ಟ್ ಅವ್ರ ಲಿಸ್ಟ್ ಕೊಟ್ರೆ ಅವರಿಗೆ 50% ಡೌನ್ ಪೇಮೆಂಟ್ ನ ಕಂಪನಿ ಕಟ್ಟುತ್ತೆ. ಸೊ ಅಲ್ಲಿ ಟ್ರೈನಿಂಗ್ ಅಲ್ಲಿ ಕಂಪನಿ ಅನೌನ್ಸ್ ಮಾಡುತ್ತೆ. EMI ಗೆ ಒಂದು ಸ್ಪೆಷಲ್ ಬಿಗ್ ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡಿದೆ. ಓಕೆ, EMI ಲೀಡರ್ಸ್ ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ EMI ಕಟ್ಟೋದಕ್ಕೆ ಒಂದು ಸಿಸ್ಟಮ್ ಅನ್ನ ರೆಡಿ ಮಾಡಿದೆ. ಓಕೆ ಸ್ನೇಹಿತರೆ, ಜಸ್ಟ್ ನೋಡಿ, ಫ್ರೀ ಆಗಿ ಕಾರ್ ಓನರ್ ಆಗ್ಲಿಕ್ಕೆ ಒಂದು ಬಿಗ್, ನಿಮಗೆ ಯಾವ್ದು ಇಷ್ಟ ಆಗತ್ತಾ ಕಾರನ್ನ ತಗೋಬಹುದು, ಮಾರ್ಚ್ ಅಲ್ಲೇ ತಗೋಬಹುದು ಆನ್ ಸ್ಪಾಟ್. ಸ್ನೇಹಿತರೆ, ಇದು ಒಂದು ಸಿಸ್ಟಮ್. ಓಕೆ, ಈಗ ಆಲ್ರೆಡಿ ಈಗ ಪ್ರೆಸೆಂಟ್ ಕೊಡ್ತಾ ಇರೋದು ಒಂದೇದ್ದು, ಈಗ ಸೆಲೆಕ್ಟೆಡ್ ಯುವರ್ ಫೇವರೇಟ್ ಕಾರು. ಓಕೆ, ಇಲ್ಲಿ ಫಸ್ಟ್ ಕಮ್ ಫಸ್ಟ್ ಓನ್ಲಿ 30 ಮೆಂಬರ್ಸ್ ಇರುತ್ತೆ, 30 ಜನಕ್ಕೆ ಮಾತ್ರ ಇರುತ್ತೆ. ಈಗ ಆಲ್ರೆಡಿ ನಾನು ಹೇಳ್ದೆ 20+ ಜನರಿಗೆ ಆಲ್ರೆಡಿ ಬುಕ್ ಆಗಿದೆ ಅಂತ. ಸೌತ್ ಅಲ್ಲಿ ಓನ್ಲಿ ಫಾರ್ ಇನ್ನೊಂದು 8 ಇದೆ. ಸೊ ಯಾರಿಗ ಇಷ್ಟ ಆಗತ್ತಾ ಬುಕ್ ಮಾಡ್ಕೊಳ್ಳಿ. ಓಕೆ, ನಮಗೆ 100% ಡೌನ್ ಪೇಮೆಂಟ್ ಕಟ್ಬೇಕಂದ್ರೆ 20 ID ಡೈರೆಕ್ಟ್ ಮಾಡಿರ್ಬೇಕಾಗತ್ತೆ, ಇಲ್ಲ ಫಸ್ಟ್ ಕಮ್ ಫಸ್ಟ್. ಇದ್ರ ಜೊತೆಗೆ 20 ಜನನು LDP ಟ್ರೈನಿಂಗ್ ಅಟೆಂಡ್ ಮಾಡಿಸ್ಬೇಕಾಗತ್ತೆ. ವೆರಿ ಬಿಗ್ ಗಿಫ್ಟ್ ಕಂಪನಿ ಕೊಡ್ತಾ ಇದೆ. ಕೀನೇ ಕೊಡ್ಸ್ಬಿಡತ್ತೆ, ನಮಗೆ ಡೌನ್ ಪೇಮೆಂಟ್ ಕಂಪನಿ ಕಟ್ಟುತ್ತೆ. ಇದು ಡೈರೆಕ್ಟ್ ಆಗಿ 20 ಜನ ಮಾಡಿದ್ರೆ, ಇಲ್ಲ 10 ಜನಕ್ಕೆ ಮಾಡಿದ್ರು ಸಾಕಾಗುತ್ತೆ. ನಾವು ಡೌನ್ ಪೇಮೆಂಟ್ 50% ಕೊಡುತ್ತೆ. EMI ಗೆ ಪ್ಲಾನ್ ಗೆ ಮಾಡಿದೆ, ಅದನ್ನ ಅನೌನ್ಸ್ ಮಾಡುತ್ತೆ. ಓಕೆ, ಹಾಗಾದ್ರೆ ಈ ಕಂಪನಿ ಏನಿದೆ, ದ ಸ್ಪೆಷಲ್ ಏನಪ್ಪ, ಈ ಕಂಪನಿದ ಹೈಲೈಟ್ಸ್ ಏನು? ಬೇಕಾದಷ್ಟು ನನ್ನ ಕ್ರಿಪ್ಟೋ ಕಂಪನಿಗಳು, ಅಫಿಲಿಯೇಟ್ ಮಾರ್ಕೆಟಿಂಗ್ ಪ್ಲಾನ್ಗಳು, ಬೇಕಾದಷ್ಟು ಕಂಪನಿಗಳಲ್ಲಿ ಮಾಡಿದ್ವಿ ಸರ್ ಅನ್ನೋಂತ ಮೈಂಡ್ ಸೆಟೆಡ್ ಪೀಪಲ್ಸ್ಗೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಅಂತವ್ರಿಗೆ ಯಾರಿದ್ರೆ ತಿಳಿಸಿ. ಈ ಕಂಪನಿ ಸ್ಪೆಷಲ್ ಏನು ಅಂದ್ರೆ, ಈ SMPL ಹೈಲೈಟ್ಸ್ ಏನು ಅಂದ್ರೆ 100% ರಿಸಲ್ಟ್ ಮತ್ತು ಪಬ್ಲಿಕ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರಾಡಕ್ಟ್. ಇವ್ರದ್ದು ಜನರು ಇಷ್ಟ ಪಡ್ಬೇಕು. ಜನರು ಆ ಪ್ರಾಡಕ್ಟ್ ಅಲ್ಲಿ ದಮ್ ಇಲ್ಲ ಅಂದ್ರೆ ಜನ ಲೀಡರ್ಸ್ ಏನ್ ಮಾಡ್ತಾರೆ, ಇಲ್ಲಿ ರಿಸಲ್ಟ್ ಬಂದ್ರೆ ತಾನೇ ಜನರಿಗೆ ಇಷ್ಟ ಆಗೋದು. ಆ ಪ್ರಾಡಕ್ಟ್ ಅಲ್ಲಿ ದಮ್ ಇಲ್ಲ ಅಂದ್ರೆ ಏನ್ರಿ ಮಾಡಕ್ ಬರುತ್ತೆ? ಆ ತರದೊಂದು ವೆರಿ ಪವರ್ಫುಲ್ ಪ್ರಾಡಕ್ಟ್ ಅನ್ನ ಟೆಸ್ಟೆಡ್ ಮಾಡಿ ಜನರಿಗೆ ರಿಸಲ್ಟ್ ತಗೊಂಡು 100% ರಿಸಲ್ಟ್ ಕೊಡುವಂತ ಪ್ರಾಡಕ್ಟ್ ಅನ್ನ ಜನರ ಕೈ ಕೊಟ್ಟಿದೆ ಸಾರ್ವತ್ರಿಕವಾಗಿ. ಓಕೆ, ಅಂತದೊಂದು ಎಲ್ಲೆಲ್ಲೂ ಸಿಗಲ್ಲ. ಎಷ್ಟೋ 10 ವರ್ಷ 20 ವರ್ಷ ಎಂತೆಂತ ಪ್ರಾಡಕ್ಟ್ ಗಳು ನಾನು ಯೂಸ್ ಮಾಡಿ ನನಗೆ ಗುಣವಾಗಿಲ್ಲ ಸಹ ಅಂತ ಕಾಯಿಲೆಗೂ ಆ ಲಿಕೋಡರ್ಮಾ ಇಂದ ಹಿಡಿದು ವೈಟ್, ನಮಗೆ ಏನು ಡಯಾಬಿಟಿಕ್ ನಾರ್ಮಲ್ ಗೆ ಬರೋದಿಂದ ಹಿಡಿದು ಎಲ್ಲದಕ್ಕೂ ಆಲ್ರೆಡಿ ಟೆಸ್ಟೆಡ್ ಮಾಡ್ಕೊಂಡು ರಿಸಲ್ಟ್ ತಗೊಂಡಿರೋಂತ ಪ್ರಾಡಕ್ಟ್ ಅನ್ನ ಕೈ ಕೊಟ್ಟಿದೆ. ಓಕೆ, ಇದ್ರ ಜೊತೆಗೆ ಎಸೆನ್ಸಿಯಲ್ ಪ್ರಾಡಕ್ಟ್, ಓದ್ದವರಿಂದ ಹಿಡಿದು ಎಮ್ಮೆ ಕಾಯರಿಂದ ಹಿಡಿದು ಹಳ್ಳಿಯವರಿಂದ ಹಿಡಿದು ಶ್ರೀಮಂತರವರೆಗೆ, ನಮ್ಮೂರ MLA ಇಂದ ಹಿಡಿದು ಆಟೋ ಡ್ರೈವರ್ ವರೆಗೆ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾದಂತ ಎಸೆನ್ಸಿಯಲ್ ಪ್ರಾಡಕ್ಟ್ ಅನ್ನ ಜನರ ಕೈ ಕೊಟ್ಟಿದೆ. ಓಕೆ, ಥ್ರೂ ದ ಎಸೆನ್ಸಿಯಲ್ ಪ್ರಾಡಕ್ಟ್ ನಂಬರ್ 1 ಹೈಲೈಟ್ಸ್ ಈ ಕಂಪನಿದು. ಎರಡನೇದು, ಫಸ್ಟ್ ಟೈಮ್ ಇನ್ ದ ವರ್ಲ್ಡ್, ಜಗತ್ತಿನಲ್ಲೇ ಮೊದಲನೇ ಬಾರಿಗೆ ಹೈಯೆಸ್ಟ್ ಪೇಔಟ್ ಮಾರ್ಕೆಟಿಂಗ್ ಇತಿಹಾಸದಲ್ಲಿ ಹೈಯೆಸ್ಟ್ ಪೇಔಟ್ ಕೊಟ್ಟಿರೋ ಏಕೈಕ ಕಂಪನಿ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಹೈಯೆಸ್ಟ್ ಪೇಮೆಂಟ್ ನ ಕೊಡ್ತಾ ಇದೆ. ಓಕೆ, ಇದ್ರ ಜೊತೆಗೆ ರೆಫರಲ್ ಬೋನಸ್ 100% ರೆಫರಲ್. ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಿಮಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ್ದಾರ ಕಂಪನಿ ರೆಫರಲ್ ಬೋನಸ್ ಅನ್ನ 100% ಕೊಟ್ಟರು ಇತಿಹಾಸನೆಲ್ಲ ವರ್ಲ್ಡ್ ಅಲ್ಲಿ. ಅಫಿಲಿಯೇಟ್ ಅಂತ ಮಾರ್ಕೆಟಿಂಗ್ ಅಂತ ಟೆಕ್ನಾಲಜಿ ಇರುವಂತ ಕಂಪನಿ ಕಡೆಯಲ್ಲಿ ಆಗಿಲ್ಲ. ಆ ತರದ್ದು ಡೈರೆಕ್ಟ್ ಸೇಲ್ ಇಂಡಸ್ಟ್ರಿಯಲ್ಲೇನೆ ರೆಫರಲ್ ಬೋನಸ್ ಅನ್ನ 100% ಕೊಟ್ಟಿರೋ ಏಕೈಕ ಕಂಪನಿ. ಸ್ನೇಹಿತರೆ, ಫಸ್ಟ್ ಲೆವೆಲ್ ಅಷ್ಟೇ ಅಲ್ಲ, ಸೆಕೆಂಡ್ ಲೆವೆಲ್ 100% ಇನ್ಕಮ್ ಕೊಟ್ಟಿರೋ ಏಕೈಕ ಕಂಪನಿ. ಇದ್ರ ಜೊತೆಗೆ ಲಾಂಗ್ ಟೈಮ್ ವಿಷನರಿ ಪ್ಲಾನ್. ಈ ಕಂಪನಿ 3 ತಿಂಗಳು 6 ತಿಂಗಳಿಗೂ ಚೇಂಜ್ ಮಾಡಕ್ಕೆ ಪ್ಲಾನ್ ಡಿಸೈನ್ ಮಾಡ್ಕೊಂಡಿಲ್ಲ ಕಂಪನಿ, ಯಾಕಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಎಕ್ಸ್ಪರ್ಟ್. ಸೊ MD ಅದು ತುಂಬಾ ಪ್ಲಾನ್ ಅನ್ನ ರಿಸರ್ಚ್ ಮಾಡಿ ಪ್ಲಾನ್ ಅನ್ನ ಡೈರೆಕ್ಟ್ ಆಗಿ ಜಲ್ದಿ ಕ್ವಿಕ್ ಆಗಿ ಜನರಿಗೆ
ಕೋಟಿಗಟ್ಟಲೆ ದುಡ್ಡು ಬರ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕನ್ನ ಸ್ಟ್ರಾಟಜಿನ ಈ ಸಿಸ್ಟಮ್ ಅಲ್ಲಿ ಬಳಕೆ ಮಾಡಿದ್ದಾರೆ. ಸೊ ಅದು ಹಾಗಾಗಿ ಜನರಿಗೆ ಸಣ್ಣ ಪುಟ್ಟ ಕಡಿಮೆ ಕೆಲಸ ಮಾಡಿ ಅತಿ ಹೆಚ್ಚು ಇನ್ಕಮ್ ಗಳಿಸುವಂತ ಪ್ಲಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಹಾಗಾಗಿ ಲಾಂಗ್ ಟೈಮ್ ಹಗಲೆಲ್ಲ ಚೇಂಜ್ ಆಗಬಾರ್ದು ಪ್ಲಾನ್ ಅಂತ ಲಾಂಗ್ ಟೈಮ್ ವಿಷನರಿ ಪ್ಲಾನ್ ಅನ್ನ ಕಂಪನಿ ಇಂಟ್ರೊಡ್ಯೂಸ್ ಮಾಡಿದೆ. ಯುನಿಕ್ ಇದು, ಓನ್ಲಿ ಫಾರ್ ಯುನಿಕ್. ಪ್ರಾಡಕ್ಟ್ ಈಸ್ ಯುನಿಕ್ ಮತ್ತು ಪ್ಲಾನ್ ಈಸ್ ಯುನಿಕ್. ನೀವು ಚೆಕ್ ಮಾಡ್ಕೊಳ್ಳಿ, ಎನಿ ಡೈರೆಕ್ಟ್ ಸೇಲ್ ಇಂಡಸ್ಟ್ರಿ ಎಲ್ಲೂ ಸಿಗೋದಿಲ್ಲ ಆ ತರ ವಿಷನರಿ ಪ್ಲಾನ್ ಇಟ್ಕೊಂಡಿದೆ. ಜೊತೆಗೆ ಎಕ್ಸ್ಪೀರಿಯನ್ಸ್ CMD ಅಂಡ್ ಫ್ರಂಟ್ ಲೈನ್ ಲೀಡರ್. ಸೊ CMD ತುಂಬಾ ಎಕ್ಸ್ಪೀರಿಯನ್ಸ್ ಇದಾರೆ, ಫ್ರಂಟ್ ಲೈನ್ ಲೀಡರ್ಸ್ನು ಅಂತವ್ರನ್ನೇ ರೈಟ್ ಪರ್ಸನ್ ಸೆಲೆಕ್ಟ್ ಮಾಡಿ ಫ್ರಂಟ್ ಲೈನ್ ಅಲ್ಲಿ ಇಟ್ಕೊಂಡಾರೆ. ಸೊ ಇದು ಈ ಕಂಪನಿಯ ಒಂದು ಯುನಿಕ್ ಒಂದು ಪ್ಲಸ್ ಪಾಯಿಂಟ್. ಇದ್ರ ಜೊತೆಗೆ ಯೂನಿವರ್ಸಲ್ ರೀಚ್ ಅವರ್ ಸಿಸ್ಟಮ್. ಈ ಕಂಪನಿದು ಪ್ರಾಡಕ್ಟ್ ಗಳಾಗ್ಲಿ ಈ ಸಿಸ್ಟಮ್ ಓದ್ದವ್ರಿಗೂ ರೀಚ್ ಆಗುತ್ತೆ. ಓದಿಲ್ಲಪ್ಪ ಅಂತ ನನ್ನ ಹೆಣ್ಮಕ್ಳು ನಾನು ದುಡಿಬೇಕು, ನನಗೂ ಒಂದು ಬದುಕಬೇಕು, ನನಗೂ ಇನ್ಕಮ್ ಬೇಕು, ಈಸಿಯಾಗಿ ನಾನು ಹೆಂಗೆ ಹಣ ಗಳಿಸ್ಬೇಕು ಅಂತವ್ರಿಗೂ ಒಂದು ಈಸಿಯಾಗಿ ದುಡ್ಡು ಹೆಂಗ್ ಮಾಡ್ಬೋದು ಅನ್ನೋದನ್ನ ಈಸಿಯಾಗಿ ಸಪೋರ್ಟ್ ಮಾಡ್ಕೊಟ್ರು ಏಕೈಕ ಕಂಪನಿ ಯೂನಿವರ್ಸಲ್. ಹಳ್ಳಿಯವ್ರಿಗೂ ಬೇಕು, ಸಿಟಿಯವ್ರಿಗೂ ಬೇಕು, ಬದುಕ್ಬೇಕನ್ನಂತವ್ರಿಗೆ ಎಲ್ಲರಿಗೂ ಬೇಕು ಆ ತರದೊಂದು ಯುನಿಕ್ ಸಿಸ್ಟಮ್. ಸ್ನೇಹಿತರೆ, ಇದ್ರ ಜೊತೆಗೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಯೂನಿಟ್, ಅವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಯಾವ್ದೋ ಕಂಪನಿಯಲ್ಲಿ ಯಾರಿಗೋ ಕೊಟ್ಬಿಟ್ಟು ಅವ್ರ ತಗಳಿಂದ ಏನೋ ಲಾಭ ಕೊಟ್ಟು ಅದರಿಂದ ಅವ್ರ ಲಾಭ ಗಳಿಸ್ಲಿಕ್ಕೆ ಈ ಪ್ಲಾನ್ ಅನ್ನ ಮಾಡಿಲ್ಲ. ಅವ್ರದ್ದು KSMPL ಓನ್ ಯೂನಿಟ್ ಪ್ರಾಜೆಕ್ಟ್ ಇರೋದ್ರಿಂದ, ಓನ್ ಸಿಸ್ಟಮ್ ಇರೋದ್ರಿಂದ, ಅವ್ರದೇ ಓನ್ ಘಟಕ ಇರೋದ್ರಿಂದ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವ್ರದೇ, ಫಾರ್ಮುಲಾನು ಅವ್ರದೇ, ಪ್ಲಾನ್ ಅವ್ರದೇ, ಕಂಪನಿನೂ ಅವ್ರದೇ, ಮೇಂಟೆನೆನ್ಸು ಅವ್ರದೇ. ಸೊ ಎಲ್ಲವೂ ಏಕಕಾಲದಲ್ಲಿ ಎಲ್ಲವೂ ಅವ್ರದೇ ಇರೋದ್ರಿಂದ ತುಂಬಾ ಪ್ಲಸ್ ಪಾಯಿಂಟ್ ಈ ಕಂಪನಿದಿದೆ. ಸೊ ಇಟ್ಸ್ ಯುನಿಕ್ ಅಂಡ್ ಹೈಲೈಟ್ಸ್ ಈ ಕಂಪನಿ SMS. ಸ್ನೇಹಿತರೆ, ಇದ್ರ ಜೊತೆಗೆ ನಾವು ಇಷ್ಟೆಲ್ಲ ಈ ಪ್ಲಾನ್ ಅನ್ನ, ಈ ಸಿಸ್ಟಮ್ ಅನ್ನ ನಾವು ಕೇಳಿದ್ವಿ. ಇದ್ರ ಅವಶ್ಯಕತೆ ನಮಗೆ ನಿಮಗೆ ಇದ್ರೆ ಖಂಡಿತ ಜಸ್ಟ್ 3 ಮಂತ್ಸ್ ನಾವು ಕೆಲಸ ಮಾಡಿ ಸಾಕಾಗತ್ತೆ. ವಿತಿನ್ ಏಪ್ರಿಲ್ ಮೇ ತಿಂಗಳಿಂದ 100% ರೀಪರ್ಚೇಸಿಂಗ್ ಇನ್ಕಮ್ ಅನ್ನ 1 ಕೋಟಿ ಪ್ರತಿ ತಿಂಗಳು ಆಫ್ಟರ್ ಲೈಫ್ ಟೈಮ್ ಗಳಿಸಬಹುದು. ಜಸ್ಟ್ 3 ಮಂತ್ಸ್, ಫೆಬ್ರವರಿ, ಮಾರ್ಚ್ ಅಂಡ್ ಏಪ್ರಿಲ್, ಈ 3 ತಿಂಗಳಲ್ಲಿ ನಾವು ಒಂದು ಟೀಮ್ ಅನ್ನ 10 ಲೆವೆಲ್ ಕಂಪ್ಲೀಟ್ ಮಾಡ್ಕೊಂಡ್ರೆ, 10 ಲೆವೆಲ್ ನಾವು ಕಂಪ್ಲೀಟ್ ಮಾಡಿದ್ರೆ 100% ಆಫ್ಟರ್ ನಮಗೆ ರೀಪರ್ಚೇಸಿಂಗ್ ಇನ್ಕಮ್ ತಿಂಗಳಿಗೆ 1 ಕೋಟಿ 100% ಬರುತ್ತೆ ಅಂತ ಹೇಳ್ತಾ. ಸೊ ಓಕೆ, ಇದುವರೆಗೂ ನೀವು ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ ಥ್ಯಾಂಕ್ ಯು ಸರ್. ನಾನು ಈ ಮೈಕ್ ಅನ್ನ ಕಣ್ಮೇಶ್ಜಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಓವರ್ ಟು ಯು ಸರ್.